ನಮಸ್ಕಾರ ವೀಕ್ಷಕರೇ, ಕೊಡಗು ಚಾನಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಡಿಕೇರಿ ನಗರಸಭೆ ಚುನಾವಣೆ ಇನ್ನು ಕೇವಲ ಕ್ಷಣಗಳೇ ಮಾತ್ರ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ಆರಂಭವಾಗ್ತದೆ. ಎಲ್ಲ ನೋಡಿದ್ರೆ ಅಬ್ಬರದ ಪ್ರಚಾರ. ಒಂದು ಕಡೆ ಬಿಜೆಪಿ, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS, ಒಂದು ಕಡೆ SDPI ಪಕ್ಷ, ಜೊತೆಗೆ ಪಕ್ಷೇತರರು ಕೂಡ. ಒಂದು ಭಾರಿ ಕುತೂಹಲ ಮೂಡಿ ಬರ್ತಾ ಇದೆ ಈ ಮಡಿಕೇರಿ ನಗರಸಭೆ ಚುನಾವಣೆ. ಇವತ್ತು ನಮ್ಮೊಂದಿಗೆ ಒಬ್ಬರು ಯುವಕರು, ಯುವ ನೇತಾರರು ಆದಂತಹ 16ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಕಾವೇರಪ್ಪ ಕವನ್ ಎಂದೇ ಪರಿಚಿತರವರು. ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ಅವರ ಪ್ರಚಾರ ಹೇಗಿದೆ, ಪ್ರಚಾರ ತಂತ್ರ ಹೇಗಿದೆ, ಅವರು ನೆಕ್ಸ್ಟ್ ನಗರಸಭೆ ಬಂದಾಗ ಏನೆಲ್ಲ ಮಾಡಬೇಕು ಅಂತ ಅವರ ಒಂದು ಅನಿಸಿಕೆ ಇದೆ, ಅಭಿಪ್ರಾಯ ಇದೆ ತಿಳ್ಕೊಳ್ಳೋಣ. ಕವನ್ ಅವರೇ, ಕೊಡಗು ಚಾನಲ್ಗೆ ನಿಮಗೆ ಸ್ವಾಗತ ಬಯಸ್ತೇನೆ. ಮೊದಲಿಗೆ ತಾವು ಯುವಕರಿದ್ದೀರಿ, ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಿದ್ದೀರಿ. ನಗರಸಭೆ ಚುನಾವಣೆ ಹೇಗೆ ಅನಿಸ್ತದೆ ನಿಮಗೆ? ಮಡಿಕೇರಿ 16ನೇ ವಾರ್ಡು ಪ್ರತಿಯೊಂದು ಜನತೆಗೆ ಮನವಿ, ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಕಳಿಸಿ. ಯಾಕಂದರೆ ನಾನು ಭ್ರಷ್ಟ ಮುಕ್ತ ಮಾಡಬೇಕು ಮತ್ತು ಏನೇ ಕಾಮಗಾರಿಗಳು ಮಡಿಕೇರಿ ನಗರದಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ದಾರಿದೀಪ ಇರ್ಬೋದು, ರಸ್ತೆಗಳು ಇರ್ಬೋದು, ಒಳ್ಳೆ ರೀತಿ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಮಾಡಿಕೊಡ್ತೀನಿ. ದಯವಿಟ್ಟು ನಮಗೊಂದು ವೋಟ್ ಮಾಡಿ ಒಂದು ಅವಕಾಶ ಕೊಡಿ. ಮೊದಲ ಬಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಸಕ್ರಿಯ ಕಾರ್ಯಕರ್ತ, ಒಂದು 20-25 ವರ್ಷದಿಂದ BJP ಕಾರ್ಯಕರ್ತ ಹಾಗೂ ಸಂಘದ ಸ್ವಯಂ ಸೇವಕನು ಹೌದು. ಒಂದು ಒಳ್ಳೆ ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೀನಿ. ಬದಲಾವಣೆ 23 ವಾರ್ಡಿನ ಬದಲಾವಣೆ ತರುವಂತೇಳಿ ನನ್ನ ನಿರೀಕ್ಷೆ. ಯಾಕಂದರೆ ಮಡಿಕೇರಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಚಾರ. ದಯವಿಟ್ಟು ಒಂದು ಅವಕಾಶ ಕೊಡಿ, ವೋಟ್ ಮಾಡಿ ನನಗೆ. ಇವಾಗ ಏನಂದರೆ ಸರ್, ನಾನು ಇವಾಗ 16ನೇ ವಾರ್ಡ್ನ ಪರಿಚಿತನೇ. ಯಾಕಂದರೆ ಇದೇ ವಾರ್ಡ್ನ ವೋಟರ್ಸ್ ನಾನು. 10 ವರ್ಷದಿಂದ ನಗರಸಭೆಯಲ್ಲಿ ಕೌನ್ಸಿಲರ್ನಲ್ಲಿ ಮೊಬೈಲ್ ಶಾಪ್ ನಂದಿದೆ. ಈ ವಾರ್ಡಲ್ಲಿ ಆಲ್ರೆಡಿ ನಾನು 67% ಏನು ಮತದಾರರು ಇದ್ದಾರೆ, ನಾಗರಿಕರನ್ನು ಪರಿಚಿತರೇ. ಇವಾಗ ನಾನು ಪಕ್ಷದಿಂದ BJP ಪಕ್ಷದಿಂದ ಮತ ಕೇಳ್ಕೊಂಡು ಹೋಗ್ತೇನೆ. ಆಲ್ರೆಡಿ 2-3 ಸುತ್ತಿನ ಪ್ರಚಾರ ನಾನು ಆಲ್ರೆಡಿ ಮುಗಿದಿದೆ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ, ಏನು ತೊಂದರೆ ಇಲ್ಲ. ಒಂದು ಒಳ್ಳೆ ಲೀಡಲ್ಲಿ ಈ ಸಲ BJP ನಾನು ಗೆದ್ದು ಈ 16ನೇ ವಾರ್ಡಿಂದ ಬರ್ತೀನಿ. ಅದೇ ರೀತಿ 23 ವಾರ್ಡಲ್ಲೂ ಒಂದು ಅಧಿಕ ಸಂಖ್ಯೆಯಲ್ಲಿ ಮಡಿಕೇರಿಯಲ್ಲಿ ಈ ಸಲ BJP ಅಧಿಕಾರ ಮಾಡೇ ಮಾಡ್ತಾರೆ ಅನ್ನೋ ನನ್ನ ವಿಶ್ವಾಸ ಇದೆ. ಈಗ ಕವನ್ ಅವರೇ, ಏಪ್ರಿಲ್ 15ಕ್ಕೆ ನಾಮಿನೇಷನ್ ನೀವು ಫೈಲ್ ಮಾಡಿದ್ರಿ. 13ವರೆಗೆ ನಿಮ್ಮ ಟಿಕೆಟ್ ಅಂತ್ಯ ಆಗಿರಲಿಲ್ಲ. 13 ಲಾಸ್ಟಿಗೆ ನಿಮ್ಮ ಟಿಕೆಟ್ ಈ ಥರ 16 ವಾರ್ಡಿಂದ ಕಾವೇರಪ್ಪ ಅವರು ಸ್ಪರ್ಧಿಸಿದ್ದಾರೆ ಅಂತ ಅಧಿಕೃತವಾಗಿ ಘೋಷಣೆ ಆಯಿತು. ಆ ವಾರ್ಡ್ನಲ್ಲಿ ಆಗ ನಮ್ಮ ಪಿ ಹೊನ್ನಪ್ಪ ಅವರು ಆಕಾಂಕ್ಷಿ ಆಗಿದ್ದರು. ಆ ಟಿಕೆಟ್ ಸಿಕ್ಕಿತ್ತು ಅವರಿಗೆ, ಕೆಲಸ ಶುರು ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ಬದಲಾಯಿತು. ಇದೇನು ಪಕ್ಷದ ಟಿಕೆಟ್ PD ಹೊನ್ನಪ್ಪರಿಗೆ ಸಿಗಲಿಲ್ಲ. ಅಟ್ಲೀಸ್ಟ್ ಆಕಾಂಕ್ಷಿ ಒಂದೊಂದು ವಾರ್ಡ್ಗೆ ಇದ್ರು. ಇವಾಗ ನಮ್ಮ ಏನಂದರೆ 16 ವಾರ್ಡಲ್ಲಿ 5 ಜನ ಆಕಾಂಕ್ಷಿಗಳಿದ್ದು. ಅದೇ ರೀತಿ 23 ವಾರ್ಡಲ್ಲಿ 120-125 ಆಕಾಂಕ್ಷಿಗಳು ಟೋಟಲ್ ಆಗಿದ್ರು. ಪಕ್ಷ ಹಿರಿಯರು ಗುರುತು ಮಾಡಿ ಒಂದು ಹೊಸ ಅವಕಾಶಗಳು, ಹೊಸ ಮುಖಗಳಿಗೆ ಕೊಡುವಂಥ ಒಂದು ಡಿಸಿಷನ್ ಈ ಸಲ ಮಾಡಿದೆ. 2021ನೇ ಚುನಾವಣೆಯಲ್ಲಿ ನಗರಸಭೆಗೆ ಒಂದು ಬದಲಾವಣೆಗಳು ಬೇಕು. ಪ್ರತಿ ಹಂತದಲ್ಲೂ ಬದಲಾವಣೆ ಬರ್ತಿದೆ, ನಿಮಗೆ ಗೊತ್ತಿದೆ. ಈಗ ಮೋದಿ ಕೇಂದ್ರದಲ್ಲಿ ಆಡಳಿತ ಬಂದ ನಂತರ ಎಂತೆಂಥ ಒಂದು ಯುವ ನೇತಾರರು BJP ಪಕ್ಷದಿಂದ ಬೂಸ್ಕೊಳ್ತಿದ್ದಾರೆ, ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಿದೆ ಅನ್ನೋ ತಮ್ಮ ಗಮನಕ್ಕೆ ಬಂದಿದೆ. ಇಷ್ಟುವರೆಗೆ ಈ ಒಂದು ಅವಕಾಶಗಳು, ಬದಲಾವಣೆಗಳು ಬೇರೆ ಯಾವುದೇ ಪಕ್ಷದಲ್ಲಿ ಆಗ್ತಿರಲಿಲ್ಲ. BJP ಪಕ್ಷ ಬಂದ ನಂತರ, ಮೋದಿ ಸರ್ಕಾರ ಬಂದ ನಂತರ ಒಂದು ಒಳ್ಳೆ ಯುವ ನೇತಾರರು ಏನು ಕೆಲಸ ಇಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯುವ ನೇತಾರರು ಧುಮುಕ್ತಾರೆ ಪಕ್ಷಕ್ಕೆ. ಒಂದು ಒಳ್ಳೆ ಬಲೂನ್ ಇದೆ ಪಕ್ಷದಲ್ಲಿ. ಅದೇ ರೀತಿ ದೇಶನ ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಕೆಲಸಗಳು ಆಗ್ತಿದೆ. ಯಾರ ಮುಂದೆ ಭಾರತ ನಾವು ಕಮ್ಮಿ ಇಲ್ಲ, ಆ ಮಟ್ಟದಲ್ಲಿ ಇವತ್ತು ದೇಶ ಮುಂದೆ. ಇದು ಮೋದಿ ಸರ್ಕಾರ BJP ಬಂದ ನಂತರ ಆಗ್ತಿರೋ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನೇನು ಅವರ ಗುರಿ ಸಾಧನೆ ಇಟ್ಕೊಂಡು, ಕನಸುಗಳು ಇಟ್ಕೊಂಡು ಅದನ್ನು ಮೋದಿ ಪೂರೈಸಿದ. ಆಲ್ರೆಡಿ 90-100% ಆಲ್ರೆಡಿ ಆಗಿದೆ. ಮುಂದಿನ ದಿನದಲ್ಲೂ ಒಳ್ಳೆ ಒಂದು ಕೆಲಸ ಕಾರ್ಯಗಳು ನಡೆಯುವಂಥದ್ದು ಒಂದು ಒಳ್ಳೆ ದೇಶ ಆಗಿ ಮುನ್ನಡೆಯುವ ರೀತಿಯಲ್ಲಿ ಭಾರತ ಬರ್ತಾ ಇದೆ. ಇದೆಲ್ಲ ಭಾರತ ಕಡೆ ಎಲ್ಲ ತಿರುಗಿ ನೋಡ್ತಾ ಇದೆ. ಅದೇ ರೀತಿ ನಾವು ಕೇಂದ್ರದ ಬೇಡ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಡಿಕೇರಿ ನಗರಸಭೆ ಕಡೆ ಎಲ್ಲೊಬ್ಬರು ಒಂದು ಗುರಿ ಬೇಕು, ನೋಡಬೇಕು ನಮ್ಮ ಕಡೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಈಗ ಮಡಿಕೇರಿ BJP ಚುನಾವಣೆ ನಾವು ಹೊಸ ಮುಖಗಳು ಸುಮಾರು ಸ್ಪರ್ಧೆ ಮಾಡ್ತಿದೆ. ಖಂಡಿತವಾಗ್ಲೂ ಒಂದು ಬದಲಾವಣೆ ತಂದೆ ತರ್ತೀವಿ. ಉತ್ತಮ ಗುಣಮಟ್ಟದ ರಸ್ತೆಗಳಿರ್ಬೋದು, ದಾರಿದೀಪ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯ ನೀರು ವ್ಯವಸ್ಥೆ ಇರ್ಬೋದು, ನಿಮಗೆ ಬೇಕಾದ ಏನು ಡಾಕ್ಯುಮೆಂಟ್ಗಳು ನಗರಸಭೆಯಲ್ಲಿ ಆಗಬೇಕು, ಅದೆಲ್ಲ ನಿಮ್ಮ ಸಕಾಲ ಒಂದು ಸಮಯದಲ್ಲಿ ಖಂಡಿತವಾಗಿ ಆಗೇ ಆಗ್ತದೆ. ಇದು ಬದಲಾವಣೆ ತಂದೆ ತರ್ತೀವಿ ನಾವು. ಸಂತೋಷ. ಇದು ಬೇಕಾಗಿತ್ತು ಜನರಿಗೆ. ಯಾಕೆಂದ್ರೆ ಬಹಳಷ್ಟು ಈ 2 ವರ್ಷಗಳು ಆಡಳಿತ ಇರಲಿಲ್ಲ, ಯಾವುದು ಅಧಿಕಾರ ಇರಲಿಲ್ಲ. ಎಲ್ಲ ಏನು ಫಾರ್ಮ್ ನಂಬರ್ 3 ಯಾವುದಾದ್ರು ಲೈಸೆನ್ಸ್ ಈ ಥರ ಕೆಲಸಗಳು ಭಾರಿ ವಿಳಂಬ ಆಗ್ತಾ ಇತ್ತು. ಭಾರಿ ವಿಳಂಬ ಜೊತೆಗೆ
ಅವರು ಪಾಪದವರು ಸುಸ್ತು ಮಾಡ್ಬಿಟ್ರು, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿ. ಹೌದು. ಜೊತೆಗೆ ಡಿಮಾಂಡಿಂಗ್ ಇತ್ತು ಅವ್ರದ್ದು. ಹೌದು. ನಮ್ಗೆ ಖಂಡಿತ, ಗೊತ್ತಿರ್ಬೋದು, ಖಂಡಿತ, ಖಂಡಿತ. ನಮ್ದು ಸ್ಟೋರ್ ಇದೆ, ಕಾಮನ್ ಸ್ಟೋರ್ ಇದೆ, ಜೊತೆಗೆ ನಿಮ್ ಸೇವಾ ಕೇಂದ್ರ ಒಂದಿದೆ. ಹೌದು. ಸೊ ನೀವು ಅಲ್ಲೇ ಸುತ್ತಾಡೋದು ನಿಮ್ಗೆ ಗೊತ್ತಿರ್ಬೋದು. ಹೌದು, ಹೌದು. ಇದೆಲ್ಲ ಬಗೆಹರಿಸಬಹುದಾ, ಮುಂದೆ ತರಬಹುದು? ಖಂಡಿತವಾಗಿ ಸರ್, ಯಾಕಂದ್ರೆ ನಾನು ನಗರಸಭೆಯಲ್ಲಿ ನಂದು ಶಾಪ್ ಇದೆ, ನೀವು ಹೇಳ್ದಂಗೆ ಕಾಮನ್ ಬಯೋಮೆಟ್ರಿಕ್ ಇದೆ, ಕಾಮನ್ ಸ್ಟೋರ್ಸ್ ಇದೆ. ಪ್ರತಿಯೊಂದು ನಾಗರಿಕರು ಬರೀ 16 ವಾರ್ಡಲ್ಲಿ 23 ವಾರ್ಡ್ ನಾಗರಿಕ ಬರೋರು ನಮ್ಮ ಶಾಪ್ ಮುಂಭಾಗದಿಂದ ಹೋಗ್ತಾ ಇದ್ರು. ಸಮಸ್ಯೆಗಳು ನಮಗೆ ಕಣ್ಮುಂದೆ ಗೊತ್ತಿದೆ. ನಗರಸಭೆಯಲ್ಲಿ ಹೋಗಿ ನಾವು ಏನು ಕೆಲಸಗಳು ಮಾಡಬೇಕು ಅನ್ನೋದು ಗೊತ್ತಿದೆ. ಮಡಿಕೇರಿ 23 ವಾರ್ಡ್ ನಾಗರಿಕರ ಸಮಸ್ಯೆಗಳಿಷ್ಟೇ. ಒಂದು ರಸ್ತೆ, ಉತ್ತಮ ಗುಣಮಟ್ಟದ ರಸ್ತೆಗಳಾಗಬೇಕು, ಚರಂಡಿ ವ್ಯವಸ್ಥೆ ಆಗಬೇಕು, ದಾರಿದೀಪ, ಕುಡಿಯೋ ನೀರು ವ್ಯವಸ್ಥೆ. ಒಂದು 2-3 ಕೇಳಿ, ಜಾಸ್ತಿ ಅವರು ಏನು ಅವರ ಮನೆ ಕೆಲಸಗಳು ಕೇಳ್ತಾರೆ. ಅಟ್ಲೀಸ್ಟ್ 4 ರಿಂದ 5 ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇಷ್ಟುವರೆಗೆ ಆಗಲಿಲ್ಲ. ಕಳೆದ ಬಾರಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ನಿಮಗೆ ಗೊತ್ತಿದೆ. ಇಲ್ಲಿ ಆಡಳಿತ ಏನಿತ್ತು ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್, ಯಾವುದೇ ಕೆಲಸಗಳಾಗಲಿಲ್ಲ. ವಾರ್ಡ್ ನಂಬರ್ 16 ತಗೊಂಡ್ರು. ಇವತ್ತು ನಾವು ಮತ ಏನು ಪ್ರಚಾರಕ್ಕೆ ನಾವು ಹೋಗ್ತಾ ಇದ್ವಿ, ಇವತ್ತು ಆಶ್ವಾಸನೆ ನೀವೇನು ಕೊಟ್ಟು ಹೋದ್ರೆ ಇನ್ನು 5 ವರ್ಷದ ಕಳೆದ ನಂತರ ನೀವು ಬರೋದು, ಅಲ್ಲಿ ತನಕ ಬರಲ್ಲ ಅಂತಿದ್ರು. ಇದು ಏನು ಮಾಡಿದೆ ಅಂದರೆ, ಕಳೆದ ಬಾರಿ ಇಲ್ಲಿ ಒಂದು ಅಭ್ಯರ್ಥಿ ಆಯ್ಕೆಯಾಗಿ ಹೋದರು ಕಾಂಗ್ರೆಸ್ನವರೇ. ಏನೂ ಕೆಲಸ ಆಗಲಿಲ್ಲ. 16 ವಾರ್ಡ್ ಪ್ರತಿಯೊಬ್ಬ ಮನೆ ನಾಗರಿಕರಿಗೆ ಗೊತ್ತಿದೆ ವಿಚಾರಗಳು, ಕೆಲಸಗಳು ಆಗಲಿಲ್ಲ ಅಂತೇಳಿ. ಅವರು ಅಪಪ್ರಚಾರದಲ್ಲಿ ತೊಡ್ಕೊಳ್ತಾರೆ, ಅದು ಮಾಡಬಾರ್ದು. ತಾವೇನು ಕೆಲಸ ಮಾಡಿದರೆ, ಯಾಕಂದರೆ ನಾನು ಫಸ್ಟ್ ಟೈಮ್ ಪಕ್ಷದಿಂದ ಟಿಕೆಟ್ ತಗೊಂಡು ನಗರಸಭೆ ಚುನಾವಣೆಗೆ ಬಂದಿದ್ದೀನಿ. ನೆಕ್ಸ್ಟ್ ನಾನು ಹೋಗೋ, ನಾನು ಏನು ಕೆಲಸಗಳು ಮಾಡಿದ್ರೆ ನಾನು ಹೇಳ್ಕೊಬಾರ್ದು, ಪ್ರತಿಯೊಂದು ನಾಗರಿಕರು ಜನ ಹೇಳಬೇಕು. ನಾನು ಪ್ರಚಾರಕ್ಕಿರೋನಲ್ಲ, ನಾನು ಕೆಲಸ ಮಾಡಿ ತೋರಿಸ್ಲಿಕ್ಕೆ ಬಂದಂಥವ್ರು. ಇವರು ಲಾಸ್ಟ್ ಟೈಮ್ 16 ವಾರ್ಡಲ್ಲಿ ಏನಿದ್ದಾರೆ, ಅವ್ರು ಕೆಲಸ ಮಾಡಿದ್ದನ್ನು ಪ್ರಚಾರ ಮಾಡ್ಕೊಂಡು ಹೋಗಲಿ. ಯಾಕಂದ್ರೆ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅದು ನೋಡಿ, ಅದು ಯಾವುದೂ ಪ್ರಚಾರ ಮಾಡಲಿಕ್ಕೆ ಅವ್ರ ಕೆಲಸಗಳಿಲ್ಲ. ಇನ್ನೊಬ್ಬರ ಬಗ್ಗೆ ಅಪಪ್ರಚಾರದಲ್ಲಿ ಹೋಗ್ತಿದ್ದಾರೆ, ಅದು ಬೇಡ, ದಯವಿಟ್ಟು ಬೇಡ. ಪ್ರತಿಯೊಬ್ಬರು ಅಷ್ಟೇ, ನಾನೇನು ಕೆಲಸ ಮಾಡಿದ್ದೀನಿ, ನಾನೇನು ಕೊಡುಗೆ ಇಲ್ವೋ, ನನಗೆ ಫಸ್ಟ್ ಅವಕಾಶ ಬಂದಿದೆ, ನಾನು ಏನು ಮುಂದೆ ಮಾಡ್ತೀನಿ, ಆ ವಿಶ್ವಾಸದಲ್ಲಿ ಪ್ರತಿಯೊಬ್ಬರಿಗೆ ಮತ ಕೇಳಿ. ಬೇರೆ ಬೇರೆ ವಿಚಾರ ಹೋಗೋದು ಬೇಡ. ಖಂಡಿತವಾಗಿ ವಾರ್ಡ್ ನಂಬರ್ 16ನಲ್ಲಿ 5 ವರ್ಷಗಳ ಕಾಲಾವಕಾಶ ಇದೆ. ನನಗೆ ಅಷ್ಟು ದಯವಿಟ್ಟು ಬೇಕಾಗಿಲ್ಲ. ಯಾಕಂದರೆ ಇವಾಗ ಈ ಸದ್ಯದಲ್ಲಿ ಏನು 1-2 ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಮಡಿಕೇರಿ ಮಳೆ ಪರಿಸ್ಥಿತಿ ಗೊತ್ತಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಏನು ಕೆಲಸಗಳು ಮಾಡಲಿಕ್ಕೆ, ರಸ್ತೆಗಳು ಇರ್ಬೋದು, ಸ್ವಲ್ಪ ಚರಂಡಿ ವ್ಯವಸ್ಥೆಗಳಿರ್ಬೋದು, ದಾರಿದೀಪ ಅಂದರೆ 10,000 ಲೈಟ್ಗಳು 2,000 ಉರಿತಿದೆ. ನಮ್ಗೆ ಕಂಪ್ಲೀಟ್ ವಿಚಾರಗಳು ಗೊತ್ತಿದೆ. ಇದನ್ನು ಮನವರಿಕೆ ನಾನು ತುಂಬ ಸಲ ಕಮಿಷನರ್ಗೂ ಮಾಡಿದ್ದೀನಿ, ಅದರ ಇನ್ಚಾರ್ಜ್ ನಾಗರಾಜ್ ಅಂತೇಳಿ ಅವ್ರಿಗೂ ಮಾಡಿದ್ದೀನಿ. ಸಮ್ಮಿ ಅಂತೇಳಿ ಕಾಂಟ್ರಾಕ್ಟ್ದಾರರು ಇದ್ದಾರೆ, ಸಬ್ ಏಜೆನ್ಸಿ, ಅವ್ರಿಗೂ ವಿಚಾರ ಮಾಡಿದ್ವಿ. ಯಾವುದೇ ರೀತಿ ಬದಲಾವಣೆಗಳು ಆಗಲಿಲ್ಲ. ನಮ್ಮ ಫೋನ್ ಒಳಗೆ ಆಯ್ತು ಸರ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಯಾವುದೇ ವಿಚಾರ ಬಿಲ್ಲಿಂಗ್ ಮಾತ್ರ ಆಗ್ತದೆ. ತಿಂಗಳಿಗೆ 1-2 ಖಂಡಿತ ಟಚ್ ಅಲ್ಲಿ ಈಗ ನೀವು ಅಧಿಕಾರ ಬರಬೇಕು ಅಂತ ಇಲ್ಲ, ಟಚ್ ಅಲ್ಲಿ 1.5-2 ಲಕ್ಷ ನಮಗೆ ಪ್ರತಿ ತಿಂಗಳು ಬಿಲ್ ಆಗ್ತದೆ. ಬರೀ ದಾರಿದೀಪಗಳ ಲೈಟಿಂಗ್ ಆನ್ ಆಫ್ ಮಾಡಲಿಕ್ಕೆ ಅದರ ಖರ್ಚಿರುತ್ತೆ. ಬಲ್ಬ್ಗಳೇನು ಡ್ಯಾಮೇಜ್ಗಳಾಗಿದೆ ರೀ ಮಾಡುವಂಥದ್ದು ಕೆಲಸಗಳಾಗ್ತದೆ. ಯಾವುದೂ ನಡೀತಿಲ್ಲ ಅಲ್ಲಿ. ವಿಚಾರಗಳು ಕಂಪ್ಲೀಟ್ ನನಗೆ ಗೊತ್ತಿರೋದ್ರಿಂದ ಪಕ್ಷದಿಂದ ಟಿಕೆಟ್, ನಾನು ಹಿರಿಯರಿಗೆ ವಿಚಾರಗಳನ್ನ ತಿಳಿಸಿ ನಾನು ಪಕ್ಷದ ಟಿಕೆಟ್ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಒಂದು ಬದಲಾವಣೆ ತಂದೆ ತರ್ತೀನಿ. ಯಾಕಂದ್ರೆ ನಾನು ಮಡಿಕೇರಿ ನಗರದ ಹೃದಯ ಭಾಗದಲ್ಲಿ ನನ್ನ ವಾರ್ಡ್ ಇದೆ 16. ಗೌಳಿಬೀದಿ ಪೆನ್ಸಲ್ ಲೈನ್ ವಿತ್ ನಮ್ಮ ಸಬ್ ರಿಜಿಸ್ಟ್ರಿ ಇದ್ರ ಮುಂಭಾಗದಿಂದ ಹೋಗ್ಬಿಟ್ಟು ವೆಬ್ಸ್ ಸೇರಿಕೊಂಡು ಕಾವೇರಿ ಹಾಲ್ ಎದುರುಗಡೆಯಿಂದ SBI ಬ್ಯಾಂಕ್ ಸೇರಿಕೊಂಡು ಚೌಕಿದ ಬಲಭಾಗ ಕಂಪ್ಲೀಟ್ ನನಗೆ ಸೇರುತ್ತೆ. ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಸೇರುತ್ತೆ. 1249 ಮತಗಳಿದೆ. ಒಂದು ಒಳ್ಳೆ ಒಂದು ಗೆಲುವಿನಿಂದ ನಾನು ಈ ಸಲ ನಗರಸಭೆ ಇದರಲ್ಲಿ ವಿನ್ ಆಗಿ ಬರ್ತೀನಿ. ಬಿಜೆಪಿ. ಸಂತೋಷ. ತಾವೆಲ್ಲೋ ಒಂದು ಕಡೆ ಹೇಳಿದ್ರಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂದ್ರೆ, ಏನು ಅಪಪ್ರಚಾರ ಮಾಡ್ತಿದ್ದಾರೆ? ಪ್ರಚಾರ ಅಂದರೆ ಅವ್ರು ಈ ಥರ ಅಂದರೆ ಫಸ್ಟ್ ಟೈಮ್ ಬಂದಿದ್ದಾರೆ, ಅವ್ರ ಕೆಲಸಗಳು ಈ ಥರ ಇದೆ, ಸಮಾಜಕ್ಕೋಸ್ಕರ ವಿಚಾರಗಳ ಕೆಲಸಗಳಾಗಿರ್ಬೋದು. ನಮ್ಮದು ಏನೇನು ಅಪಪ್ರಚಾರ ಅಂದರೆ ಅವರು ಈ ಥರ ಅಂದರೆ ಜನ ಈ ಥರ ಇದ್ದಾರೆ ಅಂತ ನಮ್ಮ ಬಗ್ಗೆ ಏನಿರ್ಬೋದು, ಬೇರೆಯವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರ ಕೆಲಸಗಳು ಮಾಡಲಿಲ್ಲ. ಈಗ ಬೇರೆ ವಾರ್ಡಲ್ಲಿ ಅವರು ವಿನ್ ಆಗಿ ಬಂದ ಕ್ಯಾಂಡಿಡೇಟ್ ಒಬ್ಬರು ಇದ್ದಾರೆ, ಅವರು ಇಲ್ಲಿ ಬಂದು ಅಲ್ಲಿ ಕೆಲಸ ಮಾಡಲಿ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಅಲ್ಲಿ ನಿಲ್ಲಕ್ಕಾಗಲ್ಲ, ಅದಕ್ಕೋಸ್ಕರ ಈ ವಾರ್ಡ್ಗೆ ಬಂದಿದ್ದಾರೆ ಅಂತ. ವಾರ್ಡ್ ನಂಬರ್ 16 ಇದ್ದವರು ಎಲ್ಲಿಗೆ ಹೋಗಿ ನಿಲ್ತಾ ಇದ್ದಾರೆ ಅಂತ ತಮ್ಮ ಗಮನಕ್ಕೆ ಗೊತ್ತಿದೆ ಅಲ್ಲ. ಈ ಸಲ ಮೀಸಲಾತಿ BCM ಬರಲಿಕ್ಕೆ ಮುಂಚೆನೇ ಇಲ್ಲಿ ಜನರಲ್ ಸೀಟ್ ಇತ್ತು. ಅವಾಗ ಇಲ್ಲಿ ಕೇಳ್ಬೋದಿತ್ತು, ರೋಡ್ ಕೇಳ್ಬೋದಿತ್ತು, ಸರ್ ನಾನು ಟಿಕೆಟ್ ಬೇಕು ಅಂತ ಕೇಳಿಲ್ಲ. ಯಾಕಂದರೆ ಒಂದು ಅವಕಾಶ ಸಿಗ್ತದೆ ಒಳ್ಳೆ ತನಕ ಬಳಸ್ಕೊಳ್ಬೇಕು. ಇದು ಹೊಟ್ಟೆಪಾಡಿಗಿರುವಂಥ ಯಾವುದು ಹುದ್ದೆ ಅಲ್ವಾ, ಒಂದು ಜವಾಬ್ದಾರಿತ ಹುದ್ದೆ. ನಾವೇನು ನಾಗರಿಕರಾಗಿ ಏನು ಬೇಕು ಕೆಲಸ ಕಾರ್ಯಗಳು, ಒಂದು 4-5 ಬೇಡಿಕೆಗಳಿದೆ, ಅದನ್ನು ಒಳ್ಳೆ ರೀತಿಯನ್ನು ಸದುಪಯೋಗ ಮಾಡಿಸ್ಕೊಡ್ಬೇಕು. ಅದು ಆಗದ ಪಕ್ಷದಲ್ಲಿ ಅಪಪ್ರಚಾರದಲ್ಲಿ ಇನ್ನೊಂದು ಕಡೆ ಮಾತಾ ಕೇಳಬೇಕಲ್ಲ, ಆ ರೀತಿ ಮಾಡ್ತಿದ್ದಾರೆ. ಗಮನಕ್ಕೆ ಬಂದಿದೆ. ಇದು ಫಸ್ಟ್ ಟೈಮ್ ನಾನು ನಿಮ್ಮಲ್ಲಿ ಕೊಡಗು ಚಾನಲ್ ಹೇಳ್ತಾ ಇದ್ದೀನಿ. ಯಾವುದೇ TV ಒನ್ ಇರ್ಬೋದು, ಚಿತ್ರದಲ್ಲಿ ಬರುವಾಗ ಈ ಪ್ರೆಸ್ ಮೀಟ್ ನಂದೇನು ಇಂಟರ್ವ್ಯೂ ನಾನು ಹೇಳಲಿಲ್ಲ. ಅಪಪ್ರಚಾರ ಬಿಟ್ಟು ತಾನೇನು ಕೆಲಸಗಳ ಮಾಡಿದ್ದೀನಿ ತನ್ನ ಬಗ್ಗೆ ಬೊಟ್ಟು ಮಾಡಿಕೊಂಡು ಅವರು ಎಲ್ಲೂ ಮತ ಕೇಳಿ ಪ್ರತಿಯೊಂದು ವಿಚಾರ. ಯಾಕಂದರೆ BJP ಸರ್ಕಾರ ಏನೇನು ಕೆಲಸ ಕಾರ್ಯಗಳು ಮಾಡಿದೆ ಅಂದರೆ ಅಟ್ಲೀಸ್ಟ್ ನಾವು ಒಂದು ಹೇಳ್ತೀವಿ. ನಮ್ಮ MP ಅವರು ಬಂದ ನಂತರ ಪ್ರತಿ MP ಅವರು ಏನು ಇದು 2ನೇ ಬಾರಿ ಗೆಲುವಲ್ಲಿ ಬಂದಿದ್ದಾರೆ. ಮೊದಲ ಬಾರಿ ಬರುವಾಗ ಪ್ರತಿಯೊಬ್ಬರಿಗೆ ಗೊತ್ತಿರಲಿಲ್ಲ. ಪತ್ರಕರ್ತರು ಇರ್ಬೋದು, ಪ್ಲಸ್ ಪೇಪರ್ ಓದುವಂಥವ್ರಿಗೆ ಮಾತ್ರ ಗೊತ್ತಿತ್ತು. ಬಂದ ನಂತರ 4 ಲೈನ್ ಹೈವೇ ಆಗಿದೆ. ಈಗ ಮೈಸೂರು ಟು ಬೆಂಗಳೂರು 1.5 ಗಂಟೆಯಲ್ಲಿ ತಲುಪುವಂಥ ಕೆಲಸಗಳು ಪ್ರತಾಪ್ ಸಿಂಹ ಮಾಡಿದ್ದಾರೆ. ಹೌದು. ಮತ್ತು ಏನಂದರೆ ಟೋಟಲ್ MP ಫಂಡ್ಗಳೆಲ್ಲ ಹೈಯೆಸ್ಟ್ ಒಂದು ಒಳ್ಳೆ ರೀತಿ ಬಳಕೆ ಮಾಡ್ಕೊಂಡು ನಮ್ಮ ಪ್ರತಾಪ್ ಸಿಂಹ ಅವರಿದ್ದಾರೆ. ವಿಚಾರ ಹೌದು. ಇದೇ ರೀತಿ BJP ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಖಂಡಿತವಾಗೂ ಈ ಸಲ ಮಡಿಕೇರಿ ನಗರಸಭೆಯಲ್ಲಿ BJP ಸರ್ಕಾರ ಕೂತ ನಂತರ ಒಳ್ಳೆ ಕೆಲಸಗಳಾಗಿದೆ. ಯಾಕಂದರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇರೋದು, ರಾಜ್ಯದಲ್ಲಿ ನಮ್ಮದೇ ಇದೆ,
2 MLA ಗಳಿದ್ದಾರೆ, ಒಂದು MLC ಇದ್ದಾರೆ, MP ಗಳಿದ್ದಾರೆ. ಅನುದಾನದ ಕೊರತೆಗಳು ಯಾವುದಿಲ್ಲ, ಬಳಕೆಗಳು ಕರೆಕ್ಟಾಗಿ ಆಗ್ತಿಲ್ಲ ಅಷ್ಟೇ. ಬಂದ ಹಣಗಳು ಕರೆಕ್ಟಾಗಿ ಬಳಕೆಗಳಾಗ್ತದೆ, ದುರ್ಬಳಕೆಗಳಾಗ್ತಿದೆ. 1 ಲಕ್ಷದ್ದು ಏನು ಟೆಂಡರ್, ಅಟ್ಲೀಸ್ಟ್ 1 ಲಕ್ಷ ಟೆಂಡರ್ಗಳು ಏನಾದ್ರು ನಗರಸಭೆಯಿಂದ ಘೋಷಣೆ ಆದರೆ 40% ಕೆಲಸಗಳಾಗ್ತಿದೆ. 60% ಕಮಿಷನ್ ರೀತಿಯಲ್ಲಿ ಹೋಗ್ತಾ ಉಂಟು. ಇಂಜಿನಿಯರ್ ಮಟ್ಟದಲ್ಲಿ ಇರ್ಬೋದು, ನಗರಸಭೆ ಕಮಿಷನರ್ ಮಟ್ಟದಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಟ್ಟಾಗಿ 40% ಏನು ರಸ್ತೆಗಳ ಕೆಲಸಗಳು ಬಂದು ನಿಲ್ತದೆ. ಈ ಪರಿಸ್ಥಿತಿಯಲ್ಲಿ ಇದೆ. 18% GST ಬಿಟ್ಟರೆ ಇಲ್ಲ ನಮ್ಮ ಗುತ್ತಿಗೆದಾರರ 1% ಇದೆ, ಅಷ್ಟು ಕಟ್ಟಾಗಿ ಬಾಕಿ ಎಲ್ಲ ಕೆಲಸಗಳು ಹಣಗಳು ನಮ್ಮ ನಂಬರ್ 1 ಒಂದು ಒಳ್ಳೆ ಕ್ವಾಲಿಟಿ ರಸ್ತೆಗಳನ್ನ ಈ ಸಲ ಮಾಡ್ತೀವಿ. ಯಾವುದೇ ರೀತಿ ದಂಧೆಗಳು ಭ್ರಷ್ಟಾಚಾರ ಆಗಲಿಕ್ಕೆ ಖಂಡಿತವಾಗಿ ನಾವು ಬಿಡಲ್ಲ. ಇದು ನನ್ನ ನೇರ ಮತ್ತು ದಿಟ್ಟ ಮಾತುಗಳು. ಭಾರಿ ಚೆನ್ನಾಗಿ ನಗರಸಭೆ ಬಗ್ಗೆ ಮಾತಾಡ್ತಿರಲ್ಲ, ಇಷ್ಟು ಚೆನ್ನಾಗಿ ಆಯ್ತು ಅಂತ. ಹೇಗೆ ಇಷ್ಟು ಬಗ್ಗೆ ನೀವು ಚೆನ್ನಾಗಿ? ನನಗೆ ಗೊತ್ತಿರೋ ವಿಚಾರ, ಯಾಕಂದರೆ ನಾನು ಸ್ಕೂಲ್ ವಿಚಾರದಲ್ಲೇ ಪ್ರತಿಯೊಂದು, ಈಗ ನಾನು ಪಂಚಾಯತಿ, ನಾನು ಹುಟ್ಟು ಬೆಳೆದಿದ್ದು ಒಂದು ಗ್ರಾಮದಲ್ಲಿ ಬೆಳೆದಿರುವಾಗ ಪಂಚಾಯತ್ಲಿ ಆಗುವಂಥ ಕೆಲಸಗಳನ್ನ ಸಹ ನಾನು ತಡೆ ಹಿಡಿದಿದ್ದೀನಿ. ಒಂದು ಕಾಂಟ್ರಾಕ್ಟ್ ಕೆಲಸಗಳಾಗುವಾಗ ಅಲ್ಲಿ ಕ್ವಾಲಿಟಿ ವರ್ಕ್ ಆಗಿಲ್ಲ, ಇಂಜಿನಿಯರಿಂಗ್ ನಾನೇ ಖುದ್ದಾಗಿ ಫೋನ್ ಮಾಡಿ ಬಿಲ್ಲಿಂಗ್ ನೀವು ಮಾಡ್ಬೋದು, ನನ್ನ ಅಬ್ಜೆಕ್ಷನ್ ಇದೆ. ಆ ಮಟ್ಟದ ನನ್ನ ಹೋರಾಟದಿಂದ ವಿಚಾರ ಗೊತ್ತಿದೆ, ಎಲ್ಲೇನು ಏನೇನು ಮಾಡ್ಬೋದು ಅನ್ನೋದು. ಕೆಲಸ ಆದ ನಂತರ ಪುನಃ ಕೆಲಸ ಮಾಡಿದ್ದು ನಾನು ನೆಕ್ಸ್ಟ್ ಇದೆ, ನಾನು ಮಾಡಿದ್ದೀನಿ, ಅದು ಮಾಡಿ ತೋರಿಸ್ತೀನಿ ನಾನು. ಅದೇ ಇವಾಗ ಏನು ಮಡಿಕೇರಿ ನಗರಸಭೆಯಲ್ಲಿ ಆಗಿದೆ. ನಾನು ಬೊಯ್ಕೆರೆಯಲ್ಲಿ ಮಾಡಿಸಿ, ಹಾಲೇರಿಯಲ್ಲಿ ಈ ಸಲ ರೋಡ್ ಬ್ಲಾಕ್ ಮಾಡಿ ಕಾಂಕ್ರೀಟ್ ಕೆಲಸ ಮಾಡುವಾಗಲೂ 80% ಕೆಲಸ ಆಗಿದೆ, ಕೆಲಸ ಬ್ಲಾಕ್ ಮಾಡಿಸಿ ಪುನಃ ಕೆಲಸ ಮಾಡಿಸಿ, ಕಂಪ್ಲೀಟ್ ಕೆಲಸ ಮಾಡಿಸಿ ನಾನು ಮಾಡಿಸ್ಕೊಡ್ತೀನಿ. ಹೌದು, ಅಲ್ಲ ಕಾಂಕ್ರೀಟ್ ಕೆಲಸ ಮಾಡಿಸ್ತೀನಿ. ಹೌದು, ಆದರೆ ನಾನು ಓಟ್ ಮಡಿಕೇರಿಯಲ್ಲಿ ಇದ್ದ ನಂತರ ನಾನು ಊರು ಬಂದು ಅದಿರುತ್ತೆ ಮೇನ್ ಮೂಲ ಹುಟ್ಟಿರೋದು, ಆದರೆ ಅಲ್ಲಿ ಕೆಲಸಗಳು ಮಾಡ್ತೀನಿ. ಅದೇ ರೀತಿ ಬ್ಲಾಕ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಮಡಿಕೇರಿ ನಗರಸಭೆಯಲ್ಲಿ ಅಷ್ಟೇ, ಏನಂದ್ರೆ ಒಂದು ಗುತ್ತಿಗೆದಾರ ಟೆಂಡರ್ ಆಗುವಾಗ ಇಷ್ಟು ವರ್ಷಗಳು ಅಂತೇಳಿ ಕಾಮಗಾರಿ ಒಂದು ಅಗ್ರಿಮೆಂಟ್ಗಳಿರುತ್ತೆ. ಇಷ್ಟು ವರ್ಷ ತನಕ ಯಾರು ಗುತ್ತಿಗೆದಾರ ಇರ್ತಾರೆ ಅವರೇ ಸ್ವತಃ ಅಲ್ಲಿ ಏನೋ ಡ್ಯಾಮೇಜ್ಗಳಾದರೆ ಅವ್ರ ಕೈಯಿಂದ ಬರ್ಸ್ಬೇಕು. ಈ ಥರ ಇದೆ. ಇದಿಷ್ಟುವರೆಗೆ ಆಗಲಿಲ್ಲ. ಅದು ದಯವಿಟ್ಟು ಇನ್ನು ಮಡಿಕೇರಿ ನಗರಸಭೆಯಲ್ಲಿ ಮಾಡುವಂಥ ಕೆಲಸಗಳು ನಂಬರ್ 1 ಕ್ವಾಲಿಟಿ ಇರ್ತದೆ. ಈ ಥರ ಡ್ಯಾಮೇಜ್ ಆಗುವಂಥದ್ದು ಕೆಲಸಗಳಿಲ್ಲ. ಆದರೂ ಗುತ್ತಿಗೆದಾರನೇ ಸ್ವಂತ ಹಣದಿಂದ ಬರ್ಸುವಂಥ ಕೆಲಸಗಳು ನಾನು ಮಾಡ್ತೀನಿ. ಯಾಕಂದರೆ ಪಕ್ಷಕ್ಕೆ ಮೊದಲ ಬಾರಿ ನಾನು ಬಂದಿದ್ದೀನಿ, ಟಿಕೆಟ್ ಮುಖಾಂತರ ಒಂದು ಒಳ್ಳೆ ಗೆಲುವಲ್ಲಿ ಹೋಗ್ತೀನಿ. ನಾನು ಒಂದು ಒಳ್ಳೆ ರೀತಿ ಏನು ಕೆಲಸಗಳು ಮಾಡುವಂಥದ್ದು ಒಂದು ನೇರ ದಿಟ್ಟ ಗುರಿಗಳಿದೆ ನನಗೆ. ಪಕ್ಷದಲ್ಲಿ ಸಂಘಟನೆ ಒಂದು ಒಳ್ಳೆ ಎತ್ತರಕ್ಕೆ ಬೆಳೆಯುವಂಥ ಒಂದು ವಿಶ್ವಾಸ ನನ್ನ ಇದೆ. ಯಾವುದೇ ಭ್ರಷ್ಟ ಆಗದಂತೆ ನಾನು ಪಕ್ಷದಲ್ಲಿ ನಡ್ಕೊಳ್ತೀನಿ. ಪಕ್ಷದ ಸಿದ್ಧಾಂತಗಳಿಗೆ ಬದ್ಧ, ಧರ್ಮ ಸಿದ್ಧಾಂತಗಳು ನಾನು ಬದಲಾಗಿರ್ತೇನೆ. ಈಗ ತಾವು ಹೇಳಿದ್ರಿ ಹಾಲೇರಿ ವಿಲೇಜಲ್ಲಿ 80% ಕೆಲಸ ಆಗಿತ್ತು, ಅದನ್ನ ರೀವರ್ಕ್ ಮಾಡಿಸ್ತೀವಿ ಅಂತೇಳಿ. ನೋಡಿ, ಈ ರೀತಿ ಯುವಕರು ಎದ್ದು ಬಂದ್ರೆ ನಮ್ಮ ದೇಶ ನಿಜವಾಗ್ಲೂ ಅಭಿವೃದ್ಧಿಗೆ ಸಾಧ್ಯ. ಮತ್ತೆ ಈ ಭ್ರಷ್ಟತನ ಇದೆಲ್ಲ, ಭ್ರಷ್ಟತನ ಸಂಪೂರ್ಣವಾಗಿ ಹೋರಾಡಿಸ್ಬೇಕು. ನಮಗೆ ಸಂಪೂರ್ಣವಾಗಿ ನಮ್ಗೆ ಹೋಗಿಸ್ ನಮಗಿಂತ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವು ನಗರಸಭೆಗೆ ಹೋಗ್ತಿದ್ದೀರಾ, ಅದಕ್ಕೆ ಚುನಾವಣೆ ನಿಂತಿದ್ದೀರಾ. ಅದೇ ಫಸ್ಟ್ ಭ್ರಷ್ಟತೆಯನ್ನು ಮೊದಲಾಗಿ ಭ್ರಷ್ಟತೆಯನ್ನು ನಾವು ತಡೆಹಿಡಬೇಕು. ಆ ಭ್ರಷ್ಟತೆ ಇದ್ರೆ ಯಾರಿಗೂ ಸಾಧ್ಯತೆ ಇಲ್ಲ. ಪಾಪದವರಿಗೆ ಭಾರಿ ಕಷ್ಟ ಉಂಟು. ಇದೇ ತರ ಹೇಳ್ತಾರಲ್ಲ, ಫಾರ್ಮ್ 3 ಇರ್ಬೋದು, ಲೈಸೆನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೊಂದು ಡೆತ್ ಸರ್ಟಿಫಿಕೇಟ್ ಕೊಡಲಿಕ್ಕೋಸ್ಕರ ಅಲ್ಲಿ ನಗರಸಭೆಗೆ ಬರುವಂತ ಪ್ರತಿಯೊಬ್ಬರು ಇವತ್ತು ನಾಗರಿಕರು ಏನಿದ್ದಾರೆ ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟವರು ನಗರಸಭೆಯಿಂದ ಬರ್ತಾರೆ. ಇದು ಬೇರೆ ಕಡೆ ನನ್ನ ಇಂಟರ್ವ್ಯೂ ನಾನು ಹೇಳಿದ್ದೀನಿ. ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ನೀವೇ ತಿಳ್ಕೊಳ್ಳಿ. ಇಲ್ಲಿ ಮಡಿಕೇರಿ ನನ್ನ ವಾರ್ಡ್ 16 ಸೇರಿದವರು ಅಂತ ಒಬ್ಬರು ಹಿರಿಯರಿದ್ದಾರೆ ಇಲ್ಲಿ. ಅವರಂದ್ರು ನನ್ನ ಕವನು ಈ ಒಂದು ಫಾರ್ಮ್ 3 ಹೋಗುವಾಗ ನಾನು 3 ವರ್ಷದಿಂದ ಹೋಗ್ತಾ ಇದ್ದೀನಿ. ನನಗೆ ಪದೇ ನಾನು ಹೋಗ್ತಿರುವಾಗ ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾನು ಬುಕ್ ತಗೊಂಡೋಗಿ ಅವ್ರಿಗೆ ಹೇಳಿದೆ, ಸರ್ ನಾನು ಡೈಲಿ ಬರೋತ್ತಿಗೆ ಒಂದು ಸಿಗ್ನೇಚರ್ ಮಾಡಿಕೊಡಿ, ಆಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಸಲ ಬಂದಿದ್ದೀನಿ. ಈ ಒಂದು ಪರಿಸ್ಥಿತಿಯಲ್ಲಿ ನಗರಸಭೆ ಇದೆ. ಎಷ್ಟು ಬೇಜಾರಿರ್ಬೋದು ಹೇಳಿ. ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ. ಮಡಿಕೇರಿ ನಗರಸಭೆ ಯಾಕೆ ಆಗ್ತಿಲ್ಲ ಅಂತ ಅವ್ರಿಗೆ ಬೇಜಾರಿದೆ. ಮಡಿಕೇರಿ ನಗರಸಭೆಯಲ್ಲಿ ಆಗುವಂಥ ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ವಿಚಾರಗಳು ಇದೆ. ನಮ್ಮದೇ ಸರ್ಕಾರ ಕೂತ್ರೆ ಈ ಥರ ಯಾವುದಾದ್ರು ಸಕಾಲದಲ್ಲಿ ಒಂದು ಸಮಯ ಕೊಟ್ಟಿರ್ತಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ಗೆ ಯಾವ ಸಮಯದಲ್ಲಿ ಆಗಬೇಕು ಅಂತೇಳಿ. ಖಂಡಿತವಾಗ್ಲೂ ಅದು ಆಗೇ ಆಗ್ತದೆ, ಒಳ್ಳೆ ಗುಣಮಟ್ಟದಲ್ಲಾಗುತ್ತೆ. ನೀವು ನಗರಸಭೆಯಿಂದ ಕರಿಬೇಡಿ, ಮಡಿಕೇರಿ ನಗರಸಭೆಗೆ ಹೆಸರು ಉಳಿಸ್ಕೊಳ್ತೀವಿ, ಬದಲಾವಣೆಗಳಾಗುತ್ತೆ. ವಾರ್ಡ್ ನಂಬರ್ 6 ಇನ್ನೊಂದೇನು ವಿಚಾರ ಅಂದರೆ ಮತ ಕೇಳುವ ರೀತಿ ಇದೆ ಅಲ್ವಾ. ಏನಂದರೆ ಮತ ಕೇಳುವ ರೀತಿ ಒಂದು ಅಪಪ್ರಚಾರ ಇರ್ಬೋದು. ಮತ್ತು ಒಂದು ನಾನು ವೋಟ್ನ ಪರ್ಚೇಸ್ ಮಾಡ್ತೀನಿ ಅನ್ನೋ ರೀತಿಲಿ ವಾರ್ಡ್ ನಂಬರ್ 16 ಇದೆ. ಯಾವುದೇ ಕಾರಣಕ್ಕೆ ಅದು ಆಗೋದಿಲ್ಲ. ನಮ್ಮ ಹತ್ರ ಅಲ್ಲ, ಬೇರೆ ಯಾಕೆಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ವಿದ್ಯಾವಂತರಿದ್ದಾರೆ, ವಿಚಾರಗಳು ಏನಂದ್ರೆ ಇನ್ನೊಂದೇನಂದ್ರೆ ಮಡಿಕೇರಿ ನಗರಸಭೆ 16 ಏನು ಕೆಲಸಗಳಾಗಿದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋದ ವಿಚಾರ. ಈಗ ನಮ್ಮ ಪಕ್ಷಕ್ಕೆ ಬಲ ತುಂಬಿದಂಥವ್ರು ಅನಿಲ್ ಚಂಗ್ ಡಾಕ್ಟರ್ ಇದ್ದಾರೆ, ಹಿರಿಯರು, ಮಾಜಿ ಕೌನ್ಸಿಲರ್ಸ್ಗಳು, ಅವರೊಂದು ಮಾರ್ಗದರ್ಶನ ಇದೆ, ನನಗೆ ತೊಂದರೆ ಇಲ್ಲ, ಒಳ್ಳೆ ಒಂದು ಸಪೋರ್ಟಿಂಗ್ ಇದೆ. ಮಂಡ್ಯದ ಕುಮಾರಣ್ಣ ಅಂತ ಹೇಳಿದ್ದಾರೆ, ಕುಮಾರ್ ಸರ್, ಅವರು ಹಿರಿಯ ಕಾರ್ಯಕರ್ತರಲ್ಲಿ. ಅದೇ ರೀತಿ ಆಟೋ ಮೇದಪ್ಪ ಅವರು ಇದ್ದಾರೆ ಸಂಘದ ಇದ್ರ ಕಡೆ, BK ಅರುಣ್ ಕುಮಾರ್ ಅವರು ಇದ್ದಾರೆ ನಮ್ಮ ಜೊತೆ, ಸುಪ್ರಭಾತದವರು. ಅದೇ ರೀತಿ ಇದು ನಮ್ಮ ಟೆಂಪಲ್ ಕೋಟೆಮರ ಟೆಂಪಲ್ ಪೂಜಾರಿ ಅನೀಸ್ ಅವರು ಬಲ ತುಂಬಿ ಕಂಪ್ಲೀಟ್ ನಮ್ಮ ಜೊತೆಗಿದ್ದಾರೆ. ಇದೇ ರೀತಿ ಇಲ್ಲಿ ಕಟ್ಟತನ ಸುರೇಶ್ ಅಂಕಲ್ ಅಂತೇಳಿ ಇಂಜಿನಿಯರ್ ಒಬ್ಬರು ಇದ್ದಾರೆ, ಸುರೇಶ್ ಅವರು ಬಲ ತುಂಬಿದ್ದಾರೆ.
ನಮ್ಮ ಕೋಟೆ ದಸರಾ ಸಮಿತಿಯ ಕಲಾಕೃತಿಯನ್ನು ಇದು ಮಾಡ್ತಾರೆ. ನಮ್ಮ ವಾರ್ಡ್ನ ಅಧ್ಯಕ್ಷರು ಬೇರೆ ಪುಟ್ಲೊಂಡ ಸುನೀಲ್ ಅಂತೇಳಿ ಅವ್ರ ಜೊತೆ ಇದ್ದಾರೆ. ಸತೀಶ್ ಪೈ ಅವರು ಹಿರಿಯರಿದ್ದಾರೆ ನಮ್ಮ ಇದರಲ್ಲಿ, ಅವರು ಬಲ ತುಂಬಿ ಒಂದು ಒಳ್ಳೆ ದೂರ ಇದ್ರು. ಹೌದು, ಇಲ್ಲ ದೂರ ಪಕ್ಷದಿಂದ ದೂರ ಇರಲಿಲ್ಲ, ಅಂದ್ರೆ ಸಕ್ರಿಯವಾಗಿ ತೊಡಸ್ಕೊಳ್ತಿತ್ತಿಲ್ಲ, ಹಾಗಿದ್ರು ಅವರು ಒಂದು ಬಲ ತುಂಬಿ ನಮ್ಮ ಜೊತೆ ಇದ್ದಾರೆ. ತುಂಬಾ ಒಳ್ಳೆ ಹೆಸರಿದೆ. ವಾರ್ಡ್ ನಂಬರ್ ಆಗಿ 18 ಆ ಹಿಂದೆ ಅವರು ಕೌನ್ಸಿಲರ್ ಬಂದಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕೆಲಸ ಈಗಲೂ ಹೇಳ್ತಾ ಇದ್ದಾರೆ. ಅದರಿಂದ ಅಂತವರು ನಗರಸಭೆಗೆ ಮಡಿಕೇರಿ ವಾರ್ಡ್ ನಂಬರ್ 16 ಅಲ್ಲಿ ತುಂಬಾ ಹಿರಿಯರು ನಮಗೆ ಬಲ ತುಂಬಿಕೊಂಡು ಜೊತೆ ಇದ್ದಾರೆ. ಅದರ ಕಮಿಟಿ ಸೆಕ್ರೆಟರಿಗಳು ಇದ್ದಾರೆ, ನಂದೀಶ್ ಅಂತ ಹೇಳಿದ್ದಾರೆ, ಬೇರೆ ಬೇರೆ ನಮ್ಮ ಏನು ಈ ಪಕ್ಷದಲ್ಲೂ ಪ್ಲಸ್ ನಮ್ಮ ಸಂಘಟನೆಯಲ್ಲಿ ಇರ್ಬೋದು, ಟೆಂಪಲ್ಗೆ ಸಂಬಂಧಪಟ್ಟವರು ಹಿರಿಯರು ತುಂಬ ಜನ ನಮ್ಮ ಜೊತೆ ಕೈಗೂಡಿಸ್ಕೊಂಡು ನಮಗೆ ಸಹಕಾರ ಕೊಟ್ಕೊಂಡು ಬೆಂಬಲವಾಗಿ ನಿಂತು ಹೇಳಿದರೆ ಒಂದು ಒಳ್ಳೆ ರೀತಿ ಗೆಲುವನ್ನು ಈ ಸಲ ಬಂದೇ ಬರ್ತೀನಿ, ಏನು ತೊಂದರೆ ಇಲ್ಲ. ಅದೇ ರೀತಿ ವಾರ್ಡ್ ನಂಬರ್ 16 ಗುಣಮಟ್ಟದ ಕೆಲಸಗಳಾಗುತ್ತೆ. ಪ್ರಯತ್ನ ನನಗೆ 23 ವಾರ್ಡಲ್ಲಿ ಕೆಲಸ ಮಾಡಬೇಕು ಅಂತಿದೆ. ಆಲ್ರೆಡಿ ಹೊಸ ಮುಖಗಳು ಏನಿದೆ, ಈ ಸಲ ಚುನಾವಣೆಯಲ್ಲಿ ತುಂಬ ಜನ ಬಂದಿದ್ದಾರೆ, ನಿಮಗೆ ವಿಚಾರಗಳು ಗೊತ್ತಿದೆ, ಪ್ರತಿಯೊಬ್ಬರ ಹೆಸರು ಪ್ರಸ್ತಾವನೆ ಮಾಡೋದು ಬೇಡ ದಯವಿಟ್ಟು. ಆದರೆ ಒಳ್ಳೆ ರೀತಿಯಲ್ಲಿ ಈ ಸಲ ಕೆಲಸಗಳಾಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ನಗರಸಭೆ ಈ ರೀತಿ ಇದೆ ಅನ್ನೋದನ್ನು ಬೊಟ್ಟು ಮಾಡಿ ತೋರಿಸೋಕ್ಕೂ ಆಗಲ್ಲ, ಆ ಮಟ್ಟದಲ್ಲಿ ಕೆಲಸಗಳಾಗುತ್ತೆ. ಹಿಂದಿನದೇನಿದೆ ಅದು ನಮಗೆ ಬೇಡ ದಯವಿಟ್ಟು, ಆ ಪರಿಸ್ಥಿತಿಯಲ್ಲಿದೆ. ಯುಜಿಲ್ ಕಾಮಗಾರಿ ಮಾಡಲಿಕ್ಕೆ ಹೋದ ನಂತರ ವಾರ್ಡ್ನ 23 ರಸ್ತೆಗಳು ಇಲ್ಲ, ಹದಗೆಟ್ಟೋಗಿ, ನಿಮಗೆ ವಿಚಾರಗಳು ಗೊತ್ತಿದೆ. ಕಂಪ್ಲೀಟ್ ಆಗಿ ಅದು ಪೈಪ್ಗಳು ಹಾಕ್ತಿರೋದು, ಜೋಡಿಸ್ತಾ ಹೋಗೋದು, ಕಳಪೆ ಕಾಮಗಾರಿ, ತೇಪೆ ಹಾಕುವಂಥ ಕೆಲಸಗಳಾಗಿದೆ. ಗುತ್ತಿಗೆದಾರರು ಈ ಸಲ ನನ್ನ ಪ್ರಕಾರ ಹೇಳಿದ್ರೆ ಅವ್ರಿಗೊಂದು ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಆಗಬಾರ್ದು ಅಂತೇಳಿ ಎಲ್ಲವನ್ನು ವಿಶ್ವಾಸಕ್ಕೆ ತಗೊಂಡು ನಾನು ಒಳ್ಳೆ ರೀತಿ ಕೆಲಸಗಳು ಮಾಡ್ತೀನಿ. MLCಗಳು ನಮ್ಮವರಿದ್ದಾರೆ, ಫಂಡ್ಗಂತೂ ಯಾವುದೇ ಥರದ ಕೊರತೆಗಳು ನಿಜವಾಗ್ಲೂ ಇಲ್ಲ. ಆದರೆ ಸಮಸ್ಯೆಗಳು ಎಲ್ಲಿ ಇದೆ ಅನ್ನೋದು ನಾವು ತೋರಿಸ್ಕೊಡ್ಬೇಕು. ಈಗ ಅಪ್ಪಜರಂಜನ್ ಸರ್ ನನ್ನ ಎಲ್ಲ ವಾರ್ಡ್ ಕಂಪ್ಲೀಟ್ 16 ವಾರ್ಡಲ್ಲಿ ಆಲ್ರೆಡಿ 80% ಮನೆಗಳಿಗೆ ಅವರೇ ಖುದ್ದು ಭೇಟಿ ಕೊಟ್ಟರು, ವಿಚಾರಗಳನ್ನ ನಾನು ಹಂಚ್ಕೊಂಡೆ. ಅವ್ರು ಏನಂದರೆ ಸಮಸ್ಯೆಗಳು ನಮಗೆ ಹೇಳಿ, ಫಂಡ್ಸ್ ಹಣದ ಕೊರತೆಗಳು ಏನಿಲ್ಲ, ಸರ್ಕಾರಕ್ಕೆ ಹಣದ ಕೊರತೆಗಳಿಲ್ಲ, ಆದರೆ ನಾವು ವಿಚಾರ ಮುಟ್ಟಿಸುವಂಥ ಕೆಲಸಗಳು ನಾವು ಮಾಡಬೇಕು. ಈ ವಾರ್ಡ್ 1200 ಏನು ಮತದಾರ ಇರುವಂಥ ಒಂದು ಚಿಕ್ಕ ವಾರ್ಡ್ ಇದು. ಇಲ್ಲಿ ಸಮಸ್ಯೆಗಳು ನಾವು ಅವರಿಗೆ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಕೆಲಸಗಳಾಗುತ್ತೆ. ನಮ್ಮ MLA-MPಗಳು ಏನು ಸಮಸ್ಯೆಗಳು, MLCಗಳಿದ್ರೆ ಫಂಡ್ ಸಮಸ್ಯೆಗಳಲ್ಲಿ ನಾವು ಅವರಿಗೆ ಸಮಸ್ಯೆಗಳನ್ನು ತಲುಪಿಸುವಂಥ ಕೆಲಸಗಳು ನಾವು ಮಾಡಬೇಕಷ್ಟೇ, ಖಂಡಿತವಾಗ್ಲೂ ಆಗುತ್ತೆ. ಈ ಸಲ ಮಡಿಕೇರಿ ನಗರಸಭೆ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ನಗರಸಭೆ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಮಳೆಗಾಲ ನಗರಸಭೆನೇ ಸೋರುತ್ತೆ, ಇನ್ನು ರಸ್ತೆಗಳು ಯಾವ ಥರ ಇರ್ಬೋದು, ಅರ್ಧ ನಗರಸಭೆನೇ ಬೀಳೋ ಪರಿಸ್ಥಿತಿಯಲ್ಲಿ ಇದೆ ಇವತ್ತು. ಒಂದು ಆಫೀಸ್ಗಳು ಕರೆಕ್ಟ್ ಇಲ್ಲ, ಫುಲ್ ಲೀಕ್ಔಟ್ ಆಗ್ತಿದೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಗರಸಭೆಯಲ್ಲಿ, ಒಂದು ವಾಶ್ರೂಮ್ ಹೋಗುವಂಥದ್ದು ಯಾವುದೋ ಒಂದು ಲೇಡೀಸ್ ಬಂದರೆ ಯಾಕಂದರೆ ಒಂದು ಸಲ ಬರಲ್ಲ ನಗರಸಭೆಗೆ, 10-15 ಸಲ ಬರ್ತಾರೆ ಕೂರುವಂಥ ವ್ಯವಸ್ಥೆ ಇದೆ. ಯಾವುದು ನಗರಸಭೆನೇ ವ್ಯವಸ್ಥಿತವಾಗಿಲ್ಲ, ಅದೇ ಹದಗೆಟ್ಟೋಗಿದೆ. ಅಲ್ಲಿ ಬದಲಾವಣೆ ಅಂತಂದರೆ ಕಂಪ್ಲೀಟ್ 23 ವಾರ್ಡ್ ಬದಲಾವಣೆ ಆಗ್ತದೆ ಸರ್. ಇದರ ಬಗ್ಗೆ ಏನು ಮಾತಾಡಬೇಕು ಅಂತಿಲ್ಲ, ಯಾಕಂದರೆ ಎಲ್ಲ ಕಡೆ ಚರ್ಚೆಗಳಾಗ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೃಶ್ಯ ಮಾಧ್ಯಮ ನಿಮಗಂತೂ ಖಂಡಿತವಾಗಿ ವಿಚಾರಗಳು ನಗರಸಭೆ ಏನಿದೆ, ಚಿತ್ರಣ ಏನಿದೆ ಅನ್ನೋದು ಗೊತ್ತಿದೆ. ಈ ಸಲ ಆ ಥರ ಆಗಲ್ಲ, ಖಂಡಿತವಾಗಿ ಬದಲಾವಣೆ ಆಗುತ್ತೆ. ನಮ್ಮದು ಒಂದು BJP ಸರ್ಕಾರ ಒಂದು ಒಳ್ಳೆ ಲೀಡಲ್ಲಿ ಬರ್ತಾರೆ ಈ ಸಲ, ಅದಕ್ಕೇನು ತೊಂದರೆ ಇಲ್ಲ. ಅಧಿಕಾರಕ್ಕೆ ಕೂತು 1 ರಿಂದ 2 ವರ್ಷದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ. ನಮಗೆ 5 ವರ್ಷ ಕಾಲಾವಕಾಶ ಬೇಡ, ನಾವು 1 ವರ್ಷ 2 ವರ್ಷ ಕೆಲಸ ಮಾಡಿ ನಾವು ಆರಾಮಾಗಿರ್ತೀವಿ. ಖಂಡಿತವಾಗಿ ಯಾಕೆ ಸರ್ ಆಗಲ್ಲ? ದೇಶನೇ ಬದಲಾವಣೆ ಆಗಿದೆ ಅಂತ ಮೋದಿ ಸರ್ಕಾರ 5 ವರ್ಷದಲ್ಲಿ 60 ವರ್ಷ ಭ್ರಷ್ಟ ಸರ್ಕಾರ ಮಾಡಿದಂತೆ 5 ವರ್ಷದಲ್ಲಿ ಕ್ಲಿಯರ್ ಮಾಡಿಲ್ಲ ಸರ್. ನಿಮ್ಗೆ ಗೊತ್ತಿರೋ ವಿಚಾರ ತಾನೆ. ಒಂದು ಯೋಧರಿಗೆ ಒಂದು ಅವಕಾಶಗಳಿರಲಿ, ನಿಮಗೆ ಗೊತ್ತಿದ್ದ ವಿಚಾರಗಳು. ಇವತ್ತು ಯಾವ ಥರ ಇದೆ ನಮ್ಮ ದೇಶ, ಯಾವ ಥರ ಇದೆ. 60 ವರ್ಷದ ಆಡಳಿತನ ಕಾಲಲ್ಲಿ ತುಳಿದು ಕೋಟಿ ಗಟ್ಟಲೆ ಸಾಲಗಳಿರೋದನ್ನ ಬೇರೆ 5 ವರ್ಷ ತೀರಿಸಿದೆ ನಮ್ಮ ಮೋದಿ ಸರ್ಕಾರ. ಇನ್ನು ನಗರಸಭೆ ಚಿಕ್ಕದಿರುವಂಥದ್ದು ಬೇರೆ, 23 ವಾರ್ಡ್, 26-30 ಸಾವಿರ ಜನಸಂಖ್ಯೆ ಇರುವಂಥ ಒಂದು ನಮ್ಮ ನಗರ ಇದೆ. ಯಾಕೆ ಸರ್ 1 ವರ್ಷದಲ್ಲಿ ಆಗಲ್ಲ ಅನ್ನೋದು ಯಾವುದಿಲ್ಲ ಸರ್. ಗುರಿ ಮಟ್ಟ ನಮ್ದೊಂದು ಏನು ಕರೆಕ್ಟ್ ಆಗಿದ್ರೆ, ಭ್ರಷ್ಟ ಮುಕ್ತರಾಗಿ ನಾವಾಗಿದ್ರೆ ಖಂಡಿತವಾಗಿ 1 ವರ್ಷದಲ್ಲಿ ಖಂಡಿತವಾಗಿ ಬದಲಾವಣೆ ತಂದೆ ತರಬಹುದು. ಮಾಡುವಂಥ ಕೆಲಸಗಳು ಗುಣಮಟ್ಟದಲ್ಲಿ ಇರಬೇಕು, ಹೋರಾಟಗಳು ಅದೇ ರೀತಿ ಇರಬೇಕು. ನಾನು ನಗರಸಭೆ ಚುನಾವಣೆ ವಿನ್ ಆಗಿ ಹೋದಂತೇಳಿ ಮನೆಯಲ್ಲಿ ಕೈಗೆಟ್ಟಿ ಕೂತರಾಗಲ್ಲ ಸರ್. ಮತದಾರರಿಗೆ ಒಂದು ಮನವೇನೆಂದರೆ, ನಾವು ಏನು ನಗರಸಭೆ ಚುನಾವಣೆಯಲ್ಲಿ ವಿನ್ ಆಗಿ ಬಂದು ನಗರಸಭೆಗೆ ಹೋದ ನಂತರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಮ ಈ ಥರ ಏನು ನಮ್ಮ ರಸ್ತೆಗಳು ಇರ್ಬೋದು, ಪ್ರತಿಯೊಂದು ವಿಚಾರಗಳು ನಮ್ಮ ಜೊತೆ ಹಂಚ್ಕೋಬೇಕು. ನಾನು ಪ್ರತಿ ವಾರ್ಡಿಗೆ ಬರ್ತೀನಿ, ವಿಚಾರಗಳನ್ನ ಹಂಚ್ಕೊಳ್ಳೋದು ನಮಗೂ ವಿಚಾರಗಳು ಗೊತ್ತಾಗಲ್ಲ. ಈ ಥರ ಸಮಸ್ಯೆಗಳಿದೆ, ನೀವು ಹಂಚ್ಕೋಬೇಕು. ನನ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತದನಂತರ ನಾನು ಕೊಡ್ತೀನಿ. ಪ್ರತಿ ಮನೆಯೂ ಇವತ್ತೇನು ಭೇಟಿ ಮಾಡಿ ಅದೇ ರೀತಿ ಮನೆಯೂ ಭೇಟಿ ಮಾಡ್ತೀನಿ. ಮತ್ತು ಇನ್ನೊಂದು ನಮ್ಮ ವಾರ್ಡ್ ನಂಬರ್ 16 ಏನು ವಿಚಾರ ಹೇಳೋದಂದರೆ, ವರ್ಷದಲ್ಲಿ 2 ರಿಂದ 3 ಬಾರಿ ನಾನು ವಾಟ್ಸಪ್ಗೆ ಕರಿತೀನಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಗರಸಭೆ ಬರ್ಲಿಕ್ಕೆ ಆಗಲ್ಲ, ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ, ಎಲ್ಲಿ ಅಧಿಕಾರಿಗಳು ಭೇಟಿ ಮಾಡೋದು ವಿಚಾರಗಳು ಗೊತ್ತಾಗಲ್ಲ. ನಮ್ಮ ನಗರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತರುವಂಥ ಕೆಲಸಗಳು ಈ ಸಲ ನಗರಸಭೆಯಲ್ಲಿ ಮಾಡುವಂಥದ್ದು ಒಂದು ಹೊಸ ಯೋಜನೆ. ಪ್ರತಿ ವರ್ಷದಲ್ಲಿ 2 ರಿಂದ 3 ಬಾರಿ ಒಂದು ನಮ್ಮ ವಾರ್ಡಿಗೆ ಸಂಬಂಧಪಟ್ಟದ್ದು ಎಲ್ಲರೂ ಒಂದು ಕಡೆ ಒಂದು ಟೆಂಪಲ್ ಇರ್ಬೋದೋ ಇಲ್ಲ ಬೇರೆ ಒಂದು ಹಾಲ್ಗೆ ಒಂದು ಅಧಿಕಾರಿಗಳನ್ನ ಕರೆಸ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ನೀವೇ ಡೈರೆಕ್ಟಾಗಿ ಹಂಚ್ಕೋಬೋದು. ನಿಮ್ಮ ವಿಚಾರಗಳನ್ನ ನೀವು ಮನೆ ಮುಖಾಂತರ ಕೊಟ್ಟ ನಂತರ ಬಾಕಿ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಕೊಡುವಂಥ ಕೆಲಸಗಳು ನಂದು. ಯಾಕಂದರೆ 2 ರಿಂದ 3 ಬಾರಿ ಕರೆದ ತಕ್ಷಣ ನಿಮ್ಮ ಸಮಸ್ಯೆಗಳು ಆಲ್ರೆಡಿ ಬಗೆಹರಿಯುತ್ತೆ. ಪ್ರತಿ ವರ್ಷದಲ್ಲಿ 3 ಬಾರಿ ಮಾಡಬೇಕು ಅಂತ ನಿಮ್ಮ ಸಮಸ್ಯೆಗಳು ಬಗೆಹರಿಯುವ ತನಕ ನಾನು ವಾಟ್ಸಪ್ ಮಾಡುವಂಥ ಒಂದು ಚಿಂತನೆ ಮಾಡ್ಕೊಂಡಿದ್ದೀನಿ. ನಗರಸಭೆಯಲ್ಲಿ ಬದಲಾವಣೆ ಏನೇನು ಮಾಡಬೇಕನ್ನೋದು ತುಂಬ ದೊಡ್ಡ ಚಿಂತನೆ ನನ್ನ ತಲೆಯಲ್ಲಿದೆ. ಅದು ಎಲ್ಲ ವಿಚಾರಗಳಿಗೆ ಹೇಳ್ಕೊಳಕ್ಕಾಗಲ್ಲ. ಖಂಡಿತವಾಗಿ ಬದಲಾವಣೆ ಮಾಡೇ ಮಾಡ್ತೀನಿ. ಅದು ದೊಡ್ಡ ನಂದು ಏಮ್. ಯಾಕೆಂದರೆ
ಇಲ್ಲಿ ಏನು ಬದಲಾವಣೆ ಆದರೆ ನಮ್ಮ ಇಡೀ ಏನು ಇವತ್ತು ನಮ್ಮ MLA MP ಗಳಿದ್ರೆ ಒಂದು ನನ್ನ ಕವನ ಒಂದ್ಸಲ ತಿರುಗಿ ನೋಡ್ಬೇಕನ್ನೋ ರೀತಿಯಲ್ಲಿ ನಾನು ಮಾಡೇ ಮಾಡ್ತೀನಿ. ಖಂಡಿತವಾಗ್ಲೂ ನಮ್ಮ BJP ಸರ್ಕಾರ ಏನು ಅನ್ನೋದು ನಾನು ಖಂಡಿತವಾಗಿ ನಾನು ತೋರಿಸ್ಕೊಡ್ತೀನಿ. ಅದು ದೇಶದಲ್ಲಿ ನಮ್ಮ ಪ್ರಧಾನಿ ತೋರಿಸ್ಕೊಟ್ಟಿದ್ದಾರೆ, ಯಡಿಯೂರಪ್ಪ ಸರ್ಕಾರವನ್ನು ತೋರಿಸ್ಕೊಟ್ಟಿದೆ. ಮಡಿಕೇರಿಯಲ್ಲಿ ನಗರಸಭೆ ನಾನಂತೂ ಕವನ ಖಂಡಿತವಾಗಿ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಧ್ಯೇಯ ಉದ್ದೇಶಗಳನ್ನು ನಾನು ಅಭಿನಂದಿಸ್ತಾ ಇದ್ದೀನಿ, ವ್ಯಕ್ತಿಗಳಿಗೆ ಅಭಿನಂದಿಸ್ತಿದ್ದೀನಿ. ಮತ್ತು ಈಗ ನೋಡಿ 23 ವಾರ್ಡ್ಗಳಲ್ಲಿ 6 ಮಂದಿ ಮಾತ್ರ ಪುನರಾಯ್ಕೆ ಅಂದರೆ ಅವರು ಎರಡನೇ ಬಾರಿ ನಗರಸಭೆಗೆ ಸ್ಪರ್ಧಿಸಿದ್ದಾರೆ. ಬಾಕಿ 17 ಮಂದಿ ಹೊಸಬರು. ನೀವು ಹೇಳಿದಾಗೆ ಹೊಸ ತಂಡ ಅದರ ಯುವಕರು ಇದ್ದಾರೆ. ಅಂದರೆ ಎಲ್ಲರೂ ಯುವಕರು ಸೇರಿ ಯುವಕ ಪಡೆ ನಗರಸಭೆಗೆ ಹೋದರೆ ಯಾವ ರೀತಿ ಮಾರ್ಪಾಡಾಗ್ಬೋದು? ನೀವು ಹೇಳಿದ ಪ್ರಕಾರ ಅದು 1 ವರ್ಷದಲ್ಲಿ ಮುಗಿಸ್ಬೋದಾ ಎಲ್ಲ? ಖಂಡಿತವಾಗ್ಲು ಸರ್, ನಾನು ಹೇಳಿದೆ ನಾವು ಏನಂದ್ರೆ ನಾವೇನು ವಾರ್ಡ್ಗಳಲ್ಲಿ ವಿಜೇತರಾಗಿ ಏನು ನಗರಸಭೆಗೆ ಬರ್ತೀವಿ, ನಮ್ಮದೇ ಸರ್ಕಾರ ಕೂರುತ್ತೆ, ನಮ್ಮ ಮಧ್ಯೆ ಯಾವುದೇ ಗೊಂದಲಗಳು ಇರಬಾರ್ದು. ನಮ್ದು ಒಂದೇ ಏಮಂದ್ರೆ ನಗರಸಭೆ ಬದಲಾವಣೆ, ಅಭಿವೃದ್ಧಿ, ಭ್ರಷ್ಟ ಮುಕ್ತ. ಮೊದಲಿಗಾಗಿ ಭ್ರಷ್ಟ ಮುಕ್ತ ಆಗ್ಬೇಕು. ಅದು ಭ್ರಷ್ಟ ಮುಕ್ತ ಆಗ್ಬೇಕು, ಅದು ಫಸ್ಟ್ ಕ್ಲೀನ್ ಆಗ್ಬೇಕು ಸರ್. ವಾಶ್ ಮಾಡಿ ಚಂದ ತೊಳಿಬೇಕು ಅದನ್ನು. ಅದು ಕ್ಲೀನ್ ಆದ ನಂತರ ಮತ್ತೆ ನಮ್ದು ಏನು ಕಾಮಗಾರಿ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಂದು ವಿಚಾರಗಳಾಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ನಗರಸಭೆಗೆ ಅಭಿವೃದ್ಧಿ ಮಾಡಲಿಕ್ಕೆ ಬರುವಂಥ ಫಂಡ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಇದು ನಿಮ್ಗೆ ವಿಚಾರ ಗೊತ್ತಿದೆ. ವಾಟರ್ ಟ್ಯಾಕ್ಸ್ಗಳು ಸರಿಯಾಗಿ ಕಲೆಕ್ಟ್ ಆಗ್ತಾ ಇಲ್ಲ, ಬಿಲ್ಡಿಂಗ್ ಟ್ಯಾಕ್ಸ್ಗಳು ಕಲೆಕ್ಟ್ ಆಗ್ತಾ ಇಲ್ಲ, ಪ್ಲಸ್ ಫಾರ್ಮ್ 3ಗಳು ಕರೆಕ್ಟಾಗಿ ರಿನ್ಯೂ ಆಗಿ ಕೊಡ್ತಾ ಇಲ್ಲ. ಅದೆಲ್ಲ ಸರ್ಕಾರಕ್ಕೆ ಬರುವಂಥ ಇನ್ಕಮ್ಗಳಿರ್ಬೋದು. ಶಾಪ್ದು ಲೈಸೆನ್ಸ್ಗಳು ರಿನ್ಯೂ ಆಗ್ತಿಲ್ಲ. ನಗರಸಭೆಗೆ ಏನು ಒಂದು ಇನ್ಕಮ್ ಬರ್ತಾ ಇದೆ, ಮಡಿಕೇರಿದ ಇನ್ಕಮ್ಗಳು ಏನಿದೆ ಇದನ್ನೇ ಒಂದು ತಗೊಳ್ಳಿಕ್ಕೆ ಅಂದರೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ ನಗರಸಭೆಯಲ್ಲಿ. ಇದನ್ನ ಬದಲಾವಣೆ ಚಿತ್ರಣ ಒಂದ್ಸಲ ಬದಲಾವಣೆ ಚೇಂಜ್ ಆದ ತಕ್ಷಣ 100% ಚೇಂಜ್ ಆಗುತ್ತೆ. ಅದರ ಬಗ್ಗೆ ವಿಚಾರನೇ ಬೇಡ ಹೇಳೋದಲ್ಲ. 60 ವರ್ಷ ಭ್ರಷ್ಟ ಮಾಡಿದಂಥದ್ದನ್ನು 5 ವರ್ಷದಲ್ಲಿ ಮೋದಿ ಸರ್ಕಾರ ಮಾಡಿದೆ. ಇವಾಗ ಏನು ಇವರು 5 ರಿಂದ 10 ವರ್ಷ ಮಾಡಿದ್ದಾರೆ, ಚಿಕ್ಕ ಒಂದು ಪುಟ್ಟ ಒಂದು ನಗರಸಭೆ, ಮಡಿಕೇರಿ ನಗರಸಭೆ ಖಂಡಿತವಾಗ್ಲೂ 1-2 ವರ್ಷದಲ್ಲಿ ನೀವು 100ಕ್ಕೆ 100 ನಾನು ಬದಲಾವಣೆ ನಾನಂತೂ ಮಾಡ್ಕೊಡ್ತೀನಿ. ಅದ್ರ ಜೊತೆ ನಮ್ಮ ಎಲ್ಲ ತಂಡಗಳು ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸಗಳು ನಾವು ಆಲ್ರೆಡಿ ತಗೊಂಡಿದ್ದೀವಿ. ನಾವು 100% ಆಗೇ ಆಗುತ್ತೆ. ಅದರ ಬಗ್ಗೆ ಕೇಳುವಂಥ ವಿಚಾರ ಇಲ್ಲ. ನೆಕ್ಸ್ಟ್ ನಾವು ಮತ ಕೇಳುವಾಗ ನಮ್ಗೆ ಅಲ್ಲಿ ರಸ್ತೆ ರೆಡಿ ಆಗಿಲ್ಲ, ಇಲ್ಲಿ ರಸ್ತೆ ರೆಡಿ ಆಗಿಲ್ಲ, ಈ ವಿಚಾರಗಳೇ ಕೇಳುವಂಗಿಲ್ಲ, ಈ ಮತದಾರ ಕೇಳಂಗಿಲ್ಲ. ಈ ರೀತಿ ಒಂದು ಕೇಳಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ 25-30 ವರ್ಷದಿಂದ ನಾನು ಹೋಗುವಾಗ ಮಾತಾಡುವಾಗ 30 ವರ್ಷದಿಂದ ನಾವು ಇದೇ ಕೇಳ್ತೀವಿ, ವಿಶ್ವಾಸನೆ ಅದು ಕೊಡ್ತೀರಾ, ಇದು ಕೊಡ್ತೀರಾ, ಹೀಗೆ ಮಾಡ್ತೀರಾ, ಹಾಗೆ ಮಾಡ್ತೀರಾ ಅಂತ. ಏನೂ ಆಗ್ತಿಲ್ಲ. ಪುನಃ ಇದೇ ಪರಿಸ್ಥಿತಿ. ಮತದಾರರು ಇನ್ನೊಂದು ವಿಚಾರ, ಯಾಕಂದ್ರೆ 1 ಸೆಕೆಂಡ್ ಏನು ನೀವು ಬ್ಯಾಲೆಟ್ ಪೇಪರ್, ಈ ಮಿಷಿನ್ ಇದೆ, ಎಲೆಕ್ಟ್ರಿಕ್ ಮಿಷಿನ್, 1 ಸೆಕೆಂಡ್ ನೀವು ಒತ್ತುವಂಥ ಒಂದು ಮತ ಇದೆ ನೋಡಿ, ಅದು ಕರೆಕ್ಟಾಗಿ ಒಳ್ಳೆ BJP ಸರ್ಕಾರಕ್ಕೆ ನೀವು ಕೊಡಿ, ಒಂದು ಒಳ್ಳೆ ಅವಕಾಶಗಳನ್ನ ಕೊಡಿ. ಖಂಡಿತವಾಗ್ಲೂ ನೀವು 5 ವರ್ಷ ನೆಮ್ಮದಿಯಿಂದ ಇರ್ತೀರಿ. ಇಲ್ಲಿ ನೀವು ಎಡುವುದ್ರೆ ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಮಡಿಕೇರಿ ನಗರಸಭೆಗೆ ಇದ್ದೇ ಇರ್ತದೆ. 1 ಸೆಕೆಂಡ್ನ ಒಂದು ಏನಿದೆ ನಮಗೆ ಫಲ ಏನಿದೆ, ಅದರ ಯೋಚನೆಗಳೇನಿದೆ, ಅದು 5 ವರ್ಷ ತನಕ ಇರುತ್ತೆ. ಅದನ್ನು ಪ್ರತಿಯೊಂದು ಮತದಾರರು ಯೋಚನೆ ಮಾಡಿಬಿಟ್ಟು ನೀವು BJP ಸರ್ಕಾರಕ್ಕೆ ಈ ಸಲ BJPಗೆ ಮತ ನೀಡಿ. ಖಂಡಿತವಾಗ್ಲೂ ನಗರಸಭೆ ಬದಲಾವಣೆ ಆಗುತ್ತೆ. ನಮ್ಮ ಜಿಲ್ಲಾ ಮಟ್ಟದಿರಬಹುದು, ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟ ಎಲ್ಲ ಕಮಿಟಿಗಳು ಪ್ರತಿಯೊಂದು ಬದಲಾವಣೆ ಆಗಿ ಹೊಸ ಮುಖಗಳು ಬರ್ತಾ ಇದೆ. ಅವಕಾಶಗಳು ಹೊಸಬರಿಗೆ ಬರ್ತಾನೆ ಇದೆ. ಹಣದ ಕೊರತೆಗಳು ದಯವಿಟ್ಟು ಎಲ್ಲ ಕಡೆ ಇಲ್ಲ. ನಾವು MP MLA ಜೊತೆ ಎಲ್ಲ ಜೊತೆ ಮಾತಾಡಿದ್ರೆ ಏನು ಹಣದ ಕೊರತೆಗಳಿಲ್ಲ. ಬದಲಾವಣೆ ಅಂತೂ 100ಕ್ಕೆ 100 ಆಗುತ್ತೆ. ಹಣದ ಕೊರತೆ ಇದ್ರೆ ತಾನೇ ಸಮಸ್ಯೆಗಳು 5 ವರ್ಷ ತನಕ ಬಗೆಹರಿಲಿಕ್ಕಾಗಲ್ಲ. ಕೊರತೆಗಳಿಲ್ಲ, ನಿಜವಾಗ್ಲೂ ಇಲ್ಲ. ನಾವು ಅವರೆಲ್ಲ ವಿಶ್ವಾಸ ತಗೊಂಡಿದ್ದಾರೆ. ನೀವು ಎಲ್ಲದಕ್ಕೆ ಆಶ್ವಾಸನೆ ಕೊಡಿ, ವಿಚಾರಗಳು ನನ್ನ ಗಮನಕ್ಕೆ ತರಬೇಕಷ್ಟೇ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಅದರ ಬಗ್ಗೆ ಏನು ಕೇಳಬೇಕಂದ್ರೆ, ಆದರೆ ಮತದಾರ ದಯವಿಟ್ಟು ಈ ಸಲ BJPಗೆ ಮತ ನೀಡಿ. ಹೊಸಬರು ಬಂದಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಖಂಡಿತವಾಗ್ಲೂ ನಗರಸಭೆ ಬದಲಾವಣೆ ಆಗೇ ಆಗ್ತದೆ. ಸಂತೋಷ. ನೋಡಿ, ಈಗ 16 ವಾರ್ಡಲ್ಲಿ ತಾವು ಪ್ರತಿನಿಧಿಸಿದ್ದೀರಾ, ತಾವು ಮತಯಾಚನೆ ಮಾಡ್ತಿದ್ದೀರಾ. ಯಾವ ಆಧಾರದಲ್ಲಿ ಮತಯಾಚನೆ ಮಾಡ್ತೀರಾ? ಮತ್ತೆ ಜನರ ಬೇಡಿಕೆ ಏನಿದೆಯಾ? ಬೇಡಿಕೆಗಳು ಒಂದು 5-6 ಬೇಡಿಕೆಗಳು ನಾನು ಹೇಳ್ದಲ್ಲ. ಅದರ ಒಟ್ಟಿಗೆ ಎಲ್ಲಿ ಹೋದ್ರೂ ರಸ್ತೆಗಳು ಎದ್ದು ಕಾಣುವಂಥ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರೋಂಥದ್ದು. ರಸ್ತೆ ಒಂದು ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ. ಮಡಿಕೇರಿ ಹೇಳ್ತೀನಿ, ಕೊಡಗು, ಮೈಸೂರು, ಬೆಂಗಳೂರಿಗೆ ವರ್ಷ ಪ್ರತಿ ನೀರು ಸಪ್ಲೈ ಮಾಡ್ತದೆ, ಕುಡಿಯೋ ನೀರು. ಅಟ್ಲೀಸ್ಟ್ ಮಡಿಕೇರಿ ಕುಡಿಯೋ ನೀರು ಸಮಸ್ಯೆ ಇದೆ. ನಿಜವಾಗ್ಲೂ ಬೇಜಾರ ಸಂಗತಿ. ಕೊಂಡಮಿಸ್ ಯೋಜನೆಗಳಾಗ್ತದೆ. ಇದು BJP ಸರ್ಕಾರ ಇರುವಾಗಲೇ ಆಗಿದ್ದು. ಖಂಡಿತವಾಗ್ಲಿ ಸದ್ಯದಲ್ಲೇ ಅದು ಕುಡಿಯೋ ನೀರು ವ್ಯವಸ್ಥೆಗಳು ಆಲ್ರೆಡಿ ಕ್ಲಿಯರ್ ಆಗುತ್ತೆ. ಏನು ಸಮಸ್ಯೆಗಳಿಲ್ಲ. ಅದು ಆಗಲಿಲ್ಲ ಅಂದರೂ ಬೇರೆ ಥರ ವ್ಯವಸ್ಥೆ ಇಲ್ಲ ಅಂತ ಕುಡಿಯೋ ನೀರು ಸಮಸ್ಯೆಗಳು ನಿಜವಾಗ್ಲೂ ನಾವು ಮಡಿಕೇರಿಯಲ್ಲಿ ಇಲ್ಲ ರೀತಿ ಮಾಡ್ಬೇಕು. ಯಾಕಂದ್ರೆ ನಮಗೂ ಬೇಜಾರು ಸಂಗತಿ ಅದು. ಮಡಿಕೇರಿಯಲ್ಲೇ ಕುಡಿಯೋ ನೀರು ಸಮಸ್ಯೆಗಳು ಇದೆ. ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಡ್ರಮ್ಗಳ ಮುಖಾಂತರ ನೀರು ತುಂಬಿಸ್ಕೊಂಡು ಹೋಗೋದು ನಿಜವಾಗ್ಲೂ ಬೇಜಾರ ಸಂಗತಿ. ದಯವಿಟ್ಟು ಈ ಸಮಸ್ಯೆಗಳಾಗಲ್ಲ. ದಾರಿ ದೀಪದ ಸಮಸ್ಯೆಗಳು, ಯಾಕಂದರೆ ಕ್ವಾಲಿಟಿ ವಸ್ತುಗಳು ಏನು ಲೈಟ್ ಬಲ್ಬ್ಗಳಿದೆ, ಕ್ವಾಲಿಟಿಯನ್ನು ಯೂಸ್ ಮಾಡ್ತಿಲ್ಲ. ಕ್ವಾಲಿಟಿ ಏನು ಬಲ್ಬ್ಗಳಿಗೆ ಬಿಲ್ ಆಗ್ತದೆ. ಲೋಕಲ್ಗಳು ಯಾವುದು ಕಂಪನಿಗಳು ಮಾಡ್ತಾರೆ, ಯಾವುದೇ ಕಂಪನಿ ಬಲ್ಬ್ಗಳು ಫಿಕ್ಸ್ ಆಗ್ತದೆ. ಈ ಸಲ ಮಡಿಕೇರಿ ನಗರದಲ್ಲಿ ಗೊತ್ತಿಲ್ಲ, ಬೇರೆ ದಸರಾಕ್ಕೆ ಮಾತ್ರ ಎಲ್ಲ ಕಡೆ ಲೈಟ್ಗಳು ಉರಿತಾ ಇದ್ದವು. ಅದು ಹೋದ ನಂತರ ಇಲ್ಲ, ಬಲ್ಬ್ನೇ ಬಿಚ್ಕೊಂಡು ಹೋದ್ರೆ ನಮ್ಮ ನಗರಸಭೆಯವರು ಅಲ್ವಾ, ಅದೇ ಕೆಟ್ಟೋಗಿದೆ ಅಂತ. ಮತ್ತೆ ಇನ್ನೊಂದು ನಗರಸಭೆ ಸ್ವಿಚ್ಗಳು ಏನು ಪ್ರತಿ ಇಷ್ಟು ಕಂಬಗಳಿಗೆ ಲೈಟ್ ಆನ್ ಆಫ್ ಸ್ವಿಚ್ಗಳು ಇರುತ್ತೆ. ಅದಿಲ್ಲ ಎಲ್ಲ ಉಕ್ಕುಕೊಳಗೆ ಪ್ರತಿಯೊಂದು ಮತದಾರರು ನೀವು ಯೋಚನೆ ಮಾಡಿ. ನಿಮ್ಮ ಮನೆ ಪಕ್ಕ ಎಲ್ಲರೂ ಒಂದು ಕಂಬಗಳಿದ್ರೆ ಹೋಗಿ ನೀವು ಕಂಬನ ನೋಡಿ.
ಉಳುಕು ಇದರ ಕೊಕ್ಕೆ ರೀತಿಯಲ್ಲಿ ಒಂದು ಸಿಕ್ಸ್ಕೊಂಡು ಹೋಗ್ತಾರೆ, ಬೈಕಲ್ಲಿ ಸಂಜೆ ಬಂದು ಆನ್ ಮಾಡಿ ಹೋಗ್ತಾರೆ. ಯಾವನಾದ್ರು ಗೊತ್ತಿಲ್ಲದ ಒಂದು ಕಂಬದ ಮುಟ್ಟಿದ್ರೆ ಅವ್ನು ಅಲ್ಲೇ ಸ್ಪಾಟ್ ಆಗ್ತಾನೆ. ಆ ರೀತಿ ಪರಿಸ್ಥಿತಿ. ಒಂದು ದನ ಹೋಗ್ಬಿಟ್ಟು ಕಂಬದಲ್ಲಿ ಹೊರಗೆ ನಿಂತಾರೆ. ಈ ಮಳೆಗಾಲದಲ್ಲಿ ತುಂಬ ಡೇಂಜರ್, ಯಾಕಂದ್ರೆ ಮಡಿಕೆಯಲ್ಲಿ 6 7 ತಿಂಗಳು ಮಳೆ ಇರುತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿ ಏನಿದೆ ಅಂತೇಳಿ. ಹೋರಾಟ ನಾವಿದ್ವಿ, ಪ್ರತಿನಿಧಿಗಳೇನು ಹೋರಾಟ ಇದೆ, ನಮ್ಮ ಜೊತೆ ಖಂಡಿತವಾಗಿ ಕೈ ಜೋಡಿಸ್ಬೇಕು. ನೀವು ಮತ ಹಾಕ್ಬಿಟ್ಟಿವಿ, ಮತ ಹಾಕಿ ಆಗಿದೆ, ಕವನ್ ನಮ್ಮ 16 ವಾರ್ಡಲ್ಲಿದ್ದಾರೆ, ನಿಮ್ಮ ಜವಾಬ್ದಾರಿ ಅಲ್ಲ, ನಿಮ್ಮ ಜವಾಬ್ದಾರಿ ನಮ್ಮ ಜೊತೆ ಇದೆ. ನಮಗೆ ಬೆನ್ನು ತಡ್ತಾ ಇರಬೇಕು, ಬೆನ್ನಿಗೆ ಚುಚ್ತಾ ಇರಬೇಕು. ನಮ್ಗಳ ಕೆಲಸಗಳು ಪೆಂಡಿಂಗ್ ನೀವು ಮಾಡ್ತಾ ಇರಿ, ಕಾಲ್ ಮುಖಾಂತರ ಮಾಡ್ತಾ ಇರಬೇಕು. ನಮಗೆ ನೀವು ಎಷ್ಟು ಒಂದು ಪ್ರೆಸರ್ ಕೊಡ್ತಿದ್ರೆ ಅಷ್ಟು ಪ್ರೆಸರ್ಗಳನ್ನ ನಾವು ನಗರಸಭೆಯಲ್ಲಿ ಕೆಲಸಗಳು ಮಾಡ್ತೀವಿ. ನಮ್ಮ ಕಮಿಟಿಗಳಲ್ಲಿ ವಿಚಾರಗಳಿರ್ಬೋದು, ಖಂಡಿತವಾಗಿ ನಾವು ಏನು ಮೀಟಿಂಗ್ ತಗೊಂಡು ಮಾಡ್ಲಿಕ್ಕೆ ಆಗ್ತದೆ. ಸಮಸ್ಯೆಗಳು ನೀವು ಹೇಳ್ತಾನೆ ಇರಬೇಕು. ಸಮಸ್ಯೆಗಳು ನಿಮ್ಮ ವಾರ್ಡ್ಗಳಲ್ಲಿ ನೀವು ಈ ವಾರ್ಡ್ ನಂಬರ್ 16 ನಿಮ್ಮ ವಾರ್ಡ್ ಬೇರೆ ಬೇರೆ ವಾರ್ಡ್ಗಳ ಸಮಸ್ಯೆಗಳು ನಿಮ್ಗೆ ಆಗಲಿಲ್ಲ, ಬಗೆಹರಿಸಲಿಕ್ಕೆ ಕಷ್ಟ ಆಗ್ತುಂಟ, ಬನ್ನಿ ನಗರಸಭೆಯಲ್ಲಿ ಮನವಿ ಕೊಡಿ, ಖಂಡಿತವಾಗಿ ನಾವು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಖಂಡಿತವಾಗಿ ಬಗೆಹರಿಸ್ತೀವಿ. ಇಷ್ಟುವರೆಗೆ ಆದಂಥ ಒಂದು ಆಡಳಿತ ಅಲ್ಲ, ನಗರಸಭೆಯಲ್ಲಿ 100ಕ್ಕೆ 100 ಆಡಳಿತ ಅಂತೂ ಬದಲಾವಣೆ ಆಗೇ ಆಗ್ತದೆ. ಅಷ್ಟರ ಮಟ್ಟಿಗೆ ನಮ್ಮನ್ನು ಒಂದು ಏನು ತಂಡವಾಗಿ ಕೂರ್ತದೆ, ನಮ್ಮನ್ನ ಅಲ್ಲಿ ಗಮನಿಸೋರು ನಮ್ಮ BJP ಸರ್ಕಾರ ಬೇರೆ ಇದೆ, ನೋಡ್ತಾರೆ ಅವರು. ಈ ರೀತಿ ಆಗ್ಲಿಕ್ಕೆ ಇಷ್ಟುವರೆಗೆ ಆಗಿದ ರೀತಿ ಆಗ್ಲಿಕ್ಕೆ ಬಿಡಲ್ಲ, ಖಂಡಿತವಾಗಿ ಬದಲಾವಣೆ ಬಂದೇ ಬರ್ತದೆ. ನೋಡಿ, ಯುವಕರ ಅಭಿಪ್ರಾಯ ಯಾವ ತರ ಇದೆ ಅಂತ ವೀಕ್ಷಕರೇ ನೋಡಿ. ಅವರು ಕೇವಲ 16 ವಾರ್ಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಅವರು ಸಮಗ್ರ 23 ವಾರ್ಡ್ ಬಗ್ಗೆಯೂ ಏನು ಸಮಸ್ಯೆ ಇದೆ ನಾವು ನಿವಾರಿಸ್ತೀವಿ. BJP ಸರ್ಕಾರ ನಮಗೆ ಅವಕಾಶ ಕೊಡಿ, ಮುಂದೆ ನಾವು ಅದನ್ನ ಒಂದೇ ವರ್ಷದಲ್ಲಿ ಅದನ್ನ ನಾವು ಪರಿಹಾರ ಮಾಡ್ತೀವಿ ಸಮಸ್ಯೆಗಳಂತ ಹೇಳ್ತಿದ್ದಾರೆ. ಕೌನ್ಸಿಲರ್ ಮತ್ತೊಂದು ಈಗ ನೋಡ್ತಾ ಹೇಳ್ತಿದ್ದೀರಿ, ಇಷ್ಟೊಂದು ಡೆವಲಪ್ಮೆಂಟ್ ವರ್ಕ್ ಆಗ್ತೀವಿ ಮಾಡ್ತೀವಿ ಅಂತ. ಜೊತೆಗೆ MLA MLC ಜೊತೆಗೆ MP ಉತ್ತಮ ಕೆಲಸ ಮಾಡ್ತಾರೆ, ಅವರ ಅಭಿವೃದ್ಧಿ ಕೆಲಸಗಳಾಗ್ತಿದೆ. ಕೇಂದ್ರದಲ್ಲೂ ಸರ್ಕಾರ ಇದೆ, BJP ಸರ್ಕಾರ ಇದೆ. ಇದು ನಮಗೆ ಸಹಕಾರಿ ಆಗ್ಬೋದು ಈ ಚುನಾವಣೆಗೆ. ಖಂಡಿತವಾಗಿ ಸರ್, ಅದೇ ಹೇಳಿದಲ್ಲ, ಬೇರೆ ಯಾವುದೇ ಸರ್ಕಾರ ಬಂದ ನಗರಸಭೆಯಲ್ಲಿ ಕೂತ್ರೆ ಆಗಲ್ಲ, ಫಂಡ್ಸ್ಗಳು ತರಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಈಗ ನಮ್ಮದೇ ಸರ್ಕಾರ ನಮ್ಮ ವಿಶ್ವಾಸ ತಗೊಂಡಿದ್ದಾರೆ. ಎಲ್ಲವೂ ತಾವು ಹೇಳ್ತಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ. ಈಗ ತಾವು 23 ವಾರ್ಡ್ಗಳಲ್ಲಿ BJP ಎಷ್ಟು ವಾರ್ಡ್ಗಳಲ್ಲಿ ಜಯಗಳಿಸ್ಕೊಳ್ತಿರ್ತಾರೆ ಸರ್? ವಿಶ್ವಾಸ ಫಸ್ಟ್ ನಾವೇನು 23 ವಾರ್ಡಲ್ಲಿ ಏನು ನಾವು ನಾಮಿನೇಷನ್ ಫೈಲ್ ಮಾಡಿಕೆ ನಮ್ಮ B.Pharm ಹಂಚಿಕೆ ಆದ ನಂತರ ಇದ್ದಂಥ ಒಂದು ಬೆಳವಣಿಗೆಗಿಂತ 1 to double ಅಂದರೆ ಏನು ನಾವು ಈಗ ಒಂದು 15-16 ಅಂತ ಹೇಳಿದ ಅದಕ್ಕಿಂತ 1 to double ಒಂದು 20 ತನಕೂ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೆ ನಮಗೆ. ಖಂಡಿತವಾಗೂ ವಿದ್ಯಾವಂತರಿದ್ರೆ ಬುದ್ಧಿವಂತರಿದ್ರೆ ಪ್ರತಿಯೊಬ್ಬರಿಗೂ ವಿಚಾರಗಳು ಅರ್ಥ ಆಗಿದೆ. ಯಾರಿಗೆ ವೋಟ್ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ಮತದಾರರಿಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಖಂಡಿತವಾಗ್ಲೂ ಒಂದು ಒಳ್ಳೆ 20 ತನಕ ಬಂದರೂ ಬರ್ಬೋದು. ಯಾಕಂದ್ರೆ ಮೊನ್ನೆ ನಾನೊಂದು ಇಲ್ಲಿ ನಮ್ಮ ಚಿತ್ರದಲ್ಲಿ ಕೊಡುವಾಗ 17 ತನಕ ಹೇಳಿದೆ, 14 ಹೇಳಿದೆ. ಒಂದು 17-18 ಅಂತ 100% ಬಂದೇ ಬರುತ್ತೆ. ಆ ರೀತಿ ಒಂದು ಬದಲಾವಣೆಗಳು ಆಗಿದೆ. ವಿಶ್ವಾಸಗಳು ಕೊಟ್ಟಿದ್ದೀವಿ ನಾವು. ಎಲ್ಲ ವಾರ್ಡ್ಗೆ MLA MLCಗಳು ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಸಮಸ್ಯೆಗಳು ವಿಚಾರಗಳು ಗೊತ್ತಿದೆ. ವಿಚಾರಗಳು ನಾವು ಅವರ ಮುಟ್ಟಿಸಿದ ಕೆಲಸಗಳು ನಾವು ಮಾಡಬೇಕು. ನಾವು ವಾರ್ಡ್ನ ಪ್ರತಿನಿಧಿ, ನಾವು ಮಾಡಬೇಕು. ಈ ಕೆಲಸಗಳು ಇಷ್ಟವರೆಗೆ ಆಗಲಿಲ್ಲ. ಖಂಡಿತವಾಗಿ ಈ ಸಲ ಆಗಿ ಒಂದು ಒಳ್ಳೆ ಗೆಲುವು 18ರಿಂದ 21 ಖಂಡಿತ ಬರುತ್ತೆ. ಆ ಮಟ್ಟದಲ್ಲಿ ನಾವು ಇವತ್ತು ಏನು ಮತ ಪ್ರಚಾರ ಹೋಗುವಾಗ ನಮಗೆ ಆ ಥರ ಒಂದು ಆಶ್ವಾಸನೆಗಳು ಇದೆ. ಖಂಡಿತವಾಗ್ಲೂ ಒಳ್ಳೆ ಜಯ ಬಂದೇ ಬರುತ್ತೆ ಸರ್. ಯಾವ ಪಕ್ಷನ ಮೈತ್ರಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಸರ್. ಮೈತ್ರಿ ಸರ್ಕಾರ ನಾವು ಯಾವತ್ತೂ ನಾವು ಮಾಡಿಲ್ಲ. ಆ ವಿಚಾರಗಳೇ ನಮಗೆ ಬೇಡ. ನಾವು ಮೈತ್ರಿ ಸರ್ಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಇಷ್ಟನೇ ಇಲ್ಲ, ಅದು ಮಾಡೋದಿಲ್ಲ ನಾವು. ಖಂಡಿತವಾಗ್ಲೂ ಅಷ್ಟೇ ಆ ವಿಚಾರಗಳೇ ಬೇಡ. ಈಗ ತಾವು 16 ವಾರ್ಡಲ್ಲಿ ಟಿಕೆಟ್ ಗಿಸ್ಕೊಂಡ್ರಿ, ಕೊಲೆಗಳಿಗೆ ತಾವು ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಮಾಜಿ ಅಧ್ಯಕ್ಷರು ಈಗ ಈ ವಾರ್ಡ್ ಇದ್ರಿಂದ ಕೊನೆಗಳಿಗೆ ತುಂಬಾ ಪಾಲಾಯಿತು ಟಿಕೆಟ್. ಏನೋ ಒಂದು ಜನವರಿಯಲ್ಲಿ ತಾವು ಸಂಘ ಪರಿವಾರದಲ್ಲಿ ಟಿಕೆಟ್ ಸಿಕ್ಕಿದೆ, ಪಕ್ಷ ಸಿಕ್ಕಿಲ್ಲ ಅಂತ ಹೇಳಿ ಬರ್ತಾ ಇದೆ. ಈಗ ತಾವು ಹೇಳ್ತೀರಾ? ಇಲ್ಲ ಸರ್, ಈ ಟಿಕೆಟ್ ಆಯಾ ವಾರ್ಡ್ಗೆ ನಾವೇ ಅಭ್ಯರ್ಥಿಗಳು ಅಂತೇಳಿ ಆಲ್ರೆಡಿ ಪ್ರಚಾರಗಳನ್ನ ಸ್ಟಾರ್ಟ್ ಮಾಡಿದ್ರು, ಮನೆಗೆ ಹೋಗ್ತಾ ಇದ್ರು. ಈ ವಿಚಾರ ನಮ್ಮ ಜಿಲ್ಲಾಧ್ಯಕ್ಷ ರಾಬಿನ್ ದೇವರಿಗೆ ತಿಳಿದ ತಕ್ಷಣ ಹೇಳಿದರೆ ಯಾರಿಗೂ ಟಿಕೆಟ್ ಇಂತಿಂತ ವಾರ್ಡ್ ಕನ್ಫರ್ಮ್ ಆಗಿಲ್ಲ, ನಾನು BJP ಅಭ್ಯರ್ಥಿ ಅಂತ ಹೇಳ್ಕೊಂಡು ನೀವು ಮತ ಯಾಚನೆ ಮಾಡಬೇಡಿ ಅನ್ನೋದು ಆಲ್ರೆಡಿ ಅವರು ಘೋಷಣೆ ಮಾಡಿದ್ರು. ಇದು ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಚಾರ ಇರ್ಬೋದು. ಯಾಕಂದ್ರೆ ಟಿಕೆಟ್ ನನಗೆ ಸಿಕ್ಕಿದೆ ಅಂತ ನಾನು ಹೋಗಿ ಕೇಳ್ಕೊಂಡು ಹೋಗಿರ್ಬೋದು. ಅದಕ್ಕೆ ಯಾರು ಮಾಡಿಲ್ಲ. 15 ವರೆಗೆ 15 ಅದು ಜಿಲ್ಲಾಧ್ಯಕ್ಷರು ಅದಕ್ಕೋಸ್ಕರ ವಿಚಾರ ತಿಳಿದ ನಂತರ ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ, ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಅವರು ಯಾರು ಅಭ್ಯರ್ಥಿಗಳು ಪಕ್ಷದಿಂದಲೇ ಏನು ಘೋಷಣೆ ಮಾಡಲಿಲ್ಲ. ಪಕ್ಷದ ಹಿರಿಯರು ತೀರ್ಮಾನ ಬದಲಾವಣೆ ಬೇಕನ್ನೋ ಒಂದು ರೀತಿಯಲ್ಲಿ ಬದಲಾವಣೆಗಳಾಗಿದೆ. ಸಂಘ ಪರಿವಾರ ಇರ್ಬೋದು, ಪಕ್ಷ ಇರ್ಬೋದು, ಬದಲಾವಣೆ ಹೊಸಬರಿಗೆ ಒಂದು ಅವಕಾಶ ಬೇಕನ್ನೋ ರೀತಿಯಲ್ಲಿ ಈ ದೃಷ್ಟಿಯಿಂದ ಈ ಸಲ ಟಿಕೆಟ್ ಕೊಟ್ಟಿದ್ದಾರೆ. ಸಂಘ ಪರಿವಾರ ಇರ್ಬೋದು, ಪಕ್ಷ ಇರ್ಬೋದು, ಬದಲಾವಣೆ ಬೇಕನ್ನೋ ರೀತಿಯಲ್ಲಿ ಇಂಥವ್ರಿಗೆ ಟಿಕೆಟ್ ಆಗಬೇಕು, ಇಂಥವ್ರ ಟಿಕೆಟ್ ಕೊಡಬೇಡಿ ಅನ್ನೋದು ಎಲ್ಲೂ ಪ್ರಚಾರಗಳಾಗಿಲ್ಲ. ಪಕ್ಷದ ಹಿರಿಯರು ಸೂಚನೆ ಮುಖಾಂತರ ಈ ಟಿಕೆಟ್ಗಳು ನಮಗೆ ಸಿಕ್ಕಿರೋಂಥ ವಿಚಾರಗಳು, ನಮ್ಮ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಹೋರಾಟ ಇರ್ಬೋದು, ಯಾರಿಗೆ ಹೇಗೆ ಅಂದರೆ ಒಂದು ವ್ಯಕ್ತಿಯ ಒಂದು ಪರಿಚಯದ ಮೇಲೆಗಡೆ ಅವ್ರ ಗಟ್ಟಿತನದ ಮೇಲೆಗಡೆ ಹೇಗೆ ಕೆಲಸ ಮಾಡ್ಬೋದು, ಒಂದು ನಗರಸಭೆಯಲ್ಲಿ ಬದಲಾವಣೆ ಈ ಸಲ ಬೇಕನ್ನೋ ಒಂದು ವಿಚಾರದಿಂದ ಈ ಸಲ ಪ್ರತಿಯೊಬ್ಬರಿಗೆ ಟಿಕೆಟ್ ಹಂಚಿಕೆ ಆಗಿದೆ. ತುಂಬ ಧನ್ಯವಾದ ಕಣವರೇ. ಈಗ ಕೊನೆಯದಾಗಿ ತಾವು 16 ಮಾತ್ರಲ್ಲ 23 ವಾರ್ಡ್ನವರು ಮುಂದೆ ಇದ್ದಾರೆ, ತಾವು ಏನು ಹೇಳಬೇಕು ಬಯಸ್ತೀರಾ? ನಮ್ಮೆಲ್ಲ 23 ವಾರ್ಡ್ ಮತದಾರರು ಈ ಸಲ ದಯವಿಟ್ಟು ತುಂಬ ಯೋಚನೆ ಮಾಡಿ, ಎಲ್ಲ ಬುದ್ಧಿವಂತರಿದ್ದಾರೆ, ಎಲ್ಲ ದೃಶ್ಯ ಮಾಧ್ಯಮಗಳಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾಗಳು, ವಾಟ್ಸಪ್ಗಳು, ಪ್ರತಿಯೊಬ್ಬರು ಎಲ್ಲದನ್ನು ನೋಡ್ತೀರಾ. ಯಾವ ರೀತಿ ಬದಲಾವಣೆ ಬೇಕು ಅಂತೇಳಿ ನೀವು ಕೇಳ್ತಾ ಇದ್ದೀರಾ. ನಗರದಲ್ಲಿ ಈ ಸಮಸ್ಯೆಗಳಿದೆ, ರಸ್ತೆ ಸಮಸ್ಯೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೀರ್ದು ಇರ್ಬೋದು,
ಡಾಕ್ಯುಮೆಂಟ್ಗಳು ವರ್ಕ್ ಇರ್ಬೋದು, ನಗರಸಭೆ ನಡೆಯುವಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧಗಳು ನೀವು ಮಾತಾಡ್ತಿದ್ದೀರಾ, ಬದಲಾವಣೆ ಬೇಕನ್ನೋದು ನೀವು ಬಯಸಿದ್ರ. ಆ ಬದಲಾವಣೆ ಪಕ್ಷದ್ದು ಒಂದು ತೀರ್ಮಾನಕ್ಕೆ ಬಂದು ಬದಲಾವಣೆ ಅಂತೂ ತಂದಿದೆ, ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಬದಲಾವಣೆ ತಂದಿದೆ, ತಮಗೆಲ್ಲ ಖುಷಿ ಪಟ್ಟಿದೆ. ಅದೇ ರೀತಿ ನೀವು ಮತವನ್ನು ದಯವಿಟ್ಟು BJPಗೆ ವೋಟ್ ಮಾಡಿ, ಪ್ರತಿಯೊಬ್ಬರು BJPಗೆ ವೋಟ್ ಮಾಡಿ. ಅದೇ ರೀತಿ 16ನೇ ವಾರ್ಡಿಂದ ನಾನು ಅಭ್ಯರ್ಥಿಯಾಗಿ ಬಂದಿದ್ದೀನಿ. 16ನೇ ವಾರ್ಡ್ನ ಪ್ರತಿಯೊಬ್ಬ ನಾಗರಿಕ ಬಾಂಧವರೇ ದಯವಿಟ್ಟು ನನಗೆ ವೋಟ್ ಮಾಡಿ, ಒಂದು ಒಳ್ಳೆ ರೀತಿ ಗೆಲುವು ಕೊಡಿ. ನಿಮ್ಮ ಕುಂದುಕೊರತೆಗಳಿದೆ, ನಗರಸಭೆಗೆ ಸಂಬಂಧಪಟ್ಟದಿರ್ಬೋದು, ನಿಮ್ಮ ರಸ್ತೆಗಳಿರ್ಬೋದು, ಡಾಕ್ಯುಮೆಂಟ್ ಇರ್ಬೋದು, 100% ಒಂದು ಒಳ್ಳೆ ರೀತಿಯಲ್ಲಿ 100ಕ್ಕೆ 100 ಒಂದು ಒಳ್ಳೆ ರೀತಿಯಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಕವನವರೇ, ತಾವು ಇಷ್ಟು ನಿರಗಳವಾಗಿ ನಗರದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಮಾತಾಡಿದಿರಿ. ತಮಗೆ ಎಲ್ಲರ ಪರವಾಗಿ ಶುಭವಾಗಲಿ. ಅದೇ ರೀತಿ ತಾವು 23 ವಾರ್ಡ್ಗಳು ಗಮನಿಸಿರುವಾಗ ತಾವು ಮುಂದೆ ಅಧ್ಯಕ್ಷರಾಗಿ ಬಂದರೂ ಸಹ ನಗರ ಇನ್ನೂ 1 ವರ್ಷದೊಳಗೆ ಡೆವಲಪ್ಮೆಂಟ್ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ಆಗಲಿ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಒಂದು ಯಶಸ್ಸಿಗೆ ನಮ್ಮ ಸಹಕಾರ ಯಾವಾಗಲಿದೆ. ತುಂಬ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿವರೆಗೆ ಕವನ್ ಕಾರ್ಯಪ್ಪ 16ನೇ ವಾರ್ಡ್ ಅಭ್ಯರ್ಥಿ ಇವ್ರ ಬಗ್ಗೆ ಬಹಳಷ್ಟು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು, ಅಂದರೆ ನಗರದ ಬಗ್ಗೆ ಏನೆಲ್ಲ ಅಭಿಪ್ರಾಯ ಇದೆ, ಯಾವ ರೀತಿ ಮಾಡ್ಬೋದು ನಗರ ಅಂತೇಳಿ ನಮಗೆ ಇಷ್ಟೊಂದು ಅಭಿಪ್ರಾಯ ಅವ್ರ ಮನಸ್ಸಲ್ಲಿ ಇದು ಗೊತ್ತಾಗಲಿಲ್ಲ. ಆದರೆ ಈಗ ಬಂದು ಕೂತ ಮೇಲೆ ಅವರ ಅಭಿಪ್ರಾಯ ಹಂಚಿಕೊಳ್ತಾ ನಗರವನ್ನು ಯಾವ ರೀತಿ ಕೊಂಡೋಗ್ಬೋದು ಅಂತ, ಭ್ರಷ್ಟಾಚಾರ ರಹಿತ ಸರ್ಕಾರ ಹೇಗೆ ಆಡಳಿತ ಹೇಗೆ ಇರಬಹುದು ಅಂತೇಳಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.